ಕಾಸ್ಟಿಂಗ್ ಕೌಚ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಿಮಗೇನಾದರೂ ಆ ಥರ ಅನುಭವ ಆಗಿದೆಯಾ ಸಂಹಿತ? ಅದೇ ಈ ಥರ ಮೂವಿ ಅಂತ ಬಂದಾಗ ಸ್ವಲ್ಪ ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಲಂಗೋಟಿ ಹಾಕೊಂಡು ಯಾರಾದರೂ ಬಂದರೆ ಅವ್ರಿಗೆ ಫ್ರೀ ಟಿಕೆಟ್ ಅಂತೆ. ಆಮೇಲೆ ಆಕಾಶ್ ಲಂಗೋಟಿ ಹಾಕೊಂಡೆ ಬರ್ತಾರಂತೆ. ಸೊ ನೋಡಿ, ನಾನು ರಿಲೀಸ್ನ ಪ್ಯಾಂಟ್ ಬಿಚ್ಚಿ ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಸರ್. ಮುಗೀತು ಕತೆ, ಮುಗೀತು. ಸೊ ಈ ಸಿನಿಮಾ ಹೆಂಗೆ ಮಾಡಿದ್ರೆ ಅಂದ್ರೆ ವಾಂತಿ ಭೇದಿ ಮಾಡ್ಕೊಂಡು ಮಾಡಿದ್ವಿ ಅಂತ ಹೇಳ್ಬೋದು. ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಹೀರೋಯಿನ್ ಯಾರು? ಹಿಂದಿ ಹುಡುಗಿ, ಜಾರ್ಖಂಡಿಂದ ಜಾರ್ಕೊಂಡೇ ಬಂದಿದ್ದಾಳೆ. ಬ್ರಹ್ಮ ಬೇಕರಿನಲ್ಲಿ ಬಂದ್ ತಿನ್ಬೇಕಾರೆ ಇದಕ್ಕೆ ರೂಪ ಕೊಟ್ಟ ಅನ್ಸುತ್ತೆ. ಅದಕ್ಕೆ ಅಂಡು ಅಷ್ಟು ಮುದ್ದಾಗಿದೆ. ನಿನಗೆ ಮಾತ್ರ ಬೀರು ತುಂಬಾ ಸೀರೆಗಳು, ನನ್ಗೊಂದು ಅಂಡರ್ವೇರ್ ಗತಿ ಇಲ್ಲ ಅಲ್ಲ ಈ ಮನೇಲಿ. ನಾನ್ ಮುಂದೆ ಏನ್ ನೋಡ್ತಿದ್ಯಾ, ನೀನ್ ಹಿಂದೆ ನೋಡ್ಕೊ. ಸೊ ನಮ್ಮ ಜೊತೆಗೆ ಲಂಗೋಟಿ ಮ್ಯಾನ್ ಟೀಮ್ ಇದೆ. ಸೊ ಆಕಾಶ್ ರಾಂಬೋ, ಹೀರೋ ಆಫ್ ದ ಲಂಗೋಟಿ ಮ್ಯಾನ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸರ್. ಇವರೇ ಲಂಗೋಟಿ ಮ್ಯಾನ್ ಬೇಸಿಕಲಿ ಸಿನಿಮಾದಲ್ಲಿ ಅಲ್ವಾ? ಸೊ ಲಂಗೋಟಿ ಹಾಕೊಂಡೆ ಅವರು ಓಡಾಡ್ತಾ ಇದ್ದಾರಂತೆ. ಗೊತ್ತಿಲ್ಲ, ಹೌದು ಸರ್. ತೋರಿಸಿ ಅಂತ ಹೇಳಕ್ಕಾಗಲ್ಲ. ಸೊ ಜೊತೆಗೆ ಪವನ್ ಇದ್ದಾರೆ. ಪವನ್ ಕೂಡ ಒನ್ ಆಫ್ ದ ಏನು ಮೇನ್ ಕ್ಯಾರೆಕ್ಟರ್ಸ್ ಆಫ್ ಲಂಗೋಟಿ ಮ್ಯಾನ್. ಈ ಜೊತೆಗೆ ಈ ಚಿತ್ರದ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರುವಂತಹ ಸಂಹಿತಾ ವಿನ್ಯಾ ಇದ್ದಾರೆ. ಸಂಹಿತಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಲಂಗೋಟಿ ಮ್ಯಾನ್ ಬಗ್ಗೆ ಒನ್ ವರ್ಡಲ್ಲಿ ಕೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫ್ರೀಡಮ್. ಅಪ್ಪ, ಅಲ್ಟಿಮೇಟ್ ಫ್ರೀಡಮ್ ಅಂದ್ರೆ ಏನು ಹಾಗಾದ್ರೆ? ಫೈನಲ್ ಫ್ರೀಡಮ್ ನನಗಲ್ಲ, ಅವ್ರಿಗೆ ಅವ್ರು ಆಲ್ರೆಡಿ ಒಂದು ಟೀಸರಲ್ಲಿ ಹೇಳಿದ್ದಾರೆ. ಟೀಸರ್ ಲಾಂಚ್ ಏನಂತ ಹೇಳಿದ್ದಾರೆ? ನೇಕೆಡ್ ಆಗೋ ಬೇಕಾದ್ರೆ ಮಾಡ್ಬಿಡ್ತಾ ಇದ್ದೆ ಅಂತ, ಅಷ್ಟು ಡೆಡಿಕೇಟೆಡ್ ಅಂತ. ಅಲ್ಲ, ಸೀನ್ ರಿಕ್ವೈರ್ಮೆಂಟ್ ಇದ್ದರೆ ನಾನು ಬೇಕಂದರೆ ಮ್ಯಾಮ್ ಒಂದು ಫೈಟ್ ಇತ್ತು. ಸೊ ಆ ಫೈಟಲ್ಲಿ ಹೋಗ್ತಾ ಬಟ್ಟೆ ಕಮ್ಮಿ ಆಗ್ತಾ ಇರುತ್ತೆ. ಓಕೆ. ಸೊ ಹಾಗಾಗಿ ಮ್ಯಾಮ್ ಪರವಾಗಿಲ್ಲ, ನೇಕೆಡಾಗೆ ಮಾಡಿ, ಬೇಡ ಸುಮ್ಮನಿರಪ್ಪ, ಕನ್ನಡದಲ್ಲಿ ಇನ್ನೂ ಆ ರೇಂಜಿಗೆ ಇದಾಗಿಲ್ಲ. ಆಮೇಲೆ ಗೊಮ್ಮಟೇಶ್ವರ 2 ಗೊಮ್ಮಟೇಶ್ವರ. ಸೊ ಆಕ್ಚುಲಿ ಈಗ ನೆಕೆಡ್ ಸೀನ್ಗಳಿದ್ದ ನೆಕೆಡೇ ಮಾಡ್ತಾರಾ ಅಥವಾ ಅದನ್ನ ಸ್ಕಿನ್ಸ್ ಹಾಕ್ತಾರೆ ಅನ್ಸುತ್ತಲ್ವಾ? ಸ್ಕಿನ್ಸ್ ಹಾಕ್ತಾರೆ, ಇಲ್ಲಾಂತಂದ್ರೆ ಅದನ್ನ ಸ್ಕಿನ್ ಕಲರ್ದು ಬಟ್ಟೆ ಹಾಕಿ ಆಮೇಲೆ ಅದಕ್ಕೆ ಒಂದಷ್ಟು ಬ್ಲರ್ ಮಾಡಿ ಆ ಥರ ಮಾಡ್ತಾರೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ದೇ ಡು. ಇಲ್ಲಾಂದ್ರೆ ಬಟ್ ಕೆಲವೊಂದು ಸಿನಿಮಾಗಳು ಬಹುಶಃ ಮಾಡಿದಾರೆ ಅನ್ಸುತ್ತಪ್ಪ. ಕೆಲವೊಂದು ಸಿನಿಮಾಗಳು ಫಾರ್ ಎಕ್ಸಾಂಪಲ್ ದಂಡುಪಾಳ್ಯದಲ್ಲಿ ಅನ್ಸುತ್ತೆ. ದಂಡುಪಾಳ್ಯಲ್ಲಿ ಇದು ಹಿಂದಿನಲ್ಲಿ ಒಂದು ಶೇಖರ್ ಕಪೂರ್ದು ಫೂಲನ್ ದೇವಿ ಬಂತಲ್ಲ ಸಿನಿಮಾ, ಅದರಲ್ಲಿ ಶಿ ಇಸ್ ಕಂಪ್ಲೀಟ್ಲಿ ನೇಕೆಡ್ ಅಂಡ್ ಇಟ್ಸ್ ಆನ್ ರೆಕಾರ್ಡ್. ಐ ಮೀನ್ ಬಟ್ ಬಟ್ಟೆ ಹಾಕಿರ್ತಾರೆ, ಅದು ಇಲ್ಲದೆ ಇರೋರ ಥರ ಹಂಗೇನೆ ಇಲ್ಲ ಅನ್ಸುತ್ತೆ ಆ ಸಿನಿಮಾದಲ್ಲಿ, ಇಲ್ಲ ಅನ್ಸುತ್ತೆ. ಬಟ್ ಎನಿವೆ, ಅಂದರೆ ಅದರಲ್ಲಿ ಬೇರೆ ಬೇರೆ ಸೀನ್ಗಳು ತುಂಬ ಭಯಾನಕವಾಗಿದೆ. ಬಟ್ ನೇಕೆಡ್ ಸೀನು ಅಂದರೆ ಅವಳು ಬಂದು ನೇಕೆಡ್ ಮಾಡ್ತಾರಲ್ಲ, ಅದನ್ನು ಕೂಡ ತೊಗೊಂಡಿದ್ದಾರೆ. ನಿಮ್ಮನ್ನು ಮಾಡಿಲ್ಲ ಆ ಥರ? ಆ ಥರ ಮಾಡಿಲ್ಲ. ಓಕೆ, ನಾವು ಬದುಕಿದ್ವಿ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲ, ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಕಾಂಟ್ರವರ್ಸಿ ನಡೀತಾ ಇದೆ, ಗೊತ್ತಾ ನಿಮಗೆ? ಯಾವ್ದು ಹೇಳಿ? ಅದನ್ನೇ ಹೂ ಅಂದ್ಬಿಟ್ರಿ ನೀವು. ಮೀಟು ಕಾಸ್ಟಿಂಗ್ ಕೌಚ್, ಗೊತ್ತು ತಾನೆ? ಓಕೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಿಮಗೇನಾದರೂ ಆ ಥರ ಅನುಭವ ಆಗಿದೆಯಾ ಸಂಹಿತಾ? ನಿಜಾನೇ ಹೇಳಬೇಕು. ಅಫ್ಕೋರ್ಸ್. ಸ್ಟಾರ್ಟಿಂಗ್ ಇಂಡಸ್ಟ್ರಿ ಎಂಟ್ರಿ ಆದಾಗ ಸ್ವಲ್ಪ ಇತ್ತು. ಅದಾದ್ಮೇಲೆ ಇಂಡಸ್ಟ್ರಿ ಏನು ಅಂತ ಗೊತ್ತಾದ್ಮೇಲೆ ಹೇಗಿರ್ಬೇಕು ಅಂತ ಗೊತ್ತಾಯ್ತು. ಅದಾದಾಗಿಂದ ಇಲ್ಲ. ಅಲ್ಲಿ ಇತ್ತು ಅಂದ್ರೆ ಏನಾಗಿತ್ತು ನಿಮಗೆ? ಏನು ಅನುಭವ ಆಗಿತ್ತು ಹೇಳಿ, ಹೆಸರು ಹೇಳಬೇಕಾಗಿಲ್ಲ ನೀವು. ಸ್ಟಾರ್ಟಿಂಗ್ ಇಂಡಸ್ಟ್ರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಮೂವಿನಲ್ಲಿ ಆಕ್ಟ್ ಮಾಡಬೇಕು ಅನ್ನೋದು ಒಂದೇ ಥಾಟ್ ಇದ್ದಿದ್ದು. ಊರು ಬಿಟ್ಟು ಬಂದೆ ಬೆಂಗಳೂರಿಗೆ, ಸಕಲೇಶ್ಪುರದಾಗ ನೀವು. ಓಕೆ. ಅದಾದ್ಮೇಲೆ ಕೆಲವೊಂದಷ್ಟು ಆಡಿಷನ್ಸ್ಗೆ ಹೋದೆ. ಆಡಿಷನ್ಸ್ಗೆಲ್ಲ ಹೋದಾಗ ಅಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅದೇ ಅವ್ರದ್ದು ಕಾಂಟ್ಯಾಕ್ಟ್ಗಳು ಸಿಕ್ತು. ಅವ್ರು ಹಿಂಗಿರ್ಬೇಕು ಇಂಡಸ್ಟ್ರಿನಲ್ಲಿ, ಹಾಗಿರ್ಬೇಕು, ಈ ಥರ ಎಲ್ಲ ಹೇಳ್ತಿದ್ರು. ಅನುಭವ ಅಂದ್ರೆ ಯಾವುದೇ ಥರ ಅನುಭವ ಎಲ್ಲ ಆಗಿಲ್ಲ, ಬಟ್ ಹೇಳ್ತಾ ಇದ್ರಲ್ಲ, ಹೇಳಿದಾಗ ಓ ಇಂಡಸ್ಟ್ರಿ ಹೀಗಿದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾವು ಹೇಗಿದೆ ಅಂತ ಗೊತ್ತಾಯ್ತು. ಏನೋ ಇದರಲ್ಲಿ ಕಮಿಟ್ ಆಗಬೇಕು, ಆಮೇಲೆ ಈ ಥರ ಇದ್ರೇನೆ ಚಾನ್ಸ್ ಕೊಡ್ತಾರೆ, ಕಾಂಪ್ರಮೈಸ್ ಆಗಬೇಕು, ಆ ಥರ ಎಲ್ಲ ಇವ್ರು ಹೇಳಿ ತಲೆ ಕೆಡಿಸ್ತಾ ಇದ್ರು. ಬಟ್ ಆ ರೀತಿ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗಿ ಕೆಲಸ ಎಲ್ಲ ಮಾಡಾದ್ಮೇಲೆ ಎಲ್ಲ ಕಡೆನೂ ಆ ಥರ ಇಲ್ಲ. ಇನ್ನೊಂದು ನಾವು ಹೇಗಿರ್ತೀವಿ, ಹೌದು ಕೆಲವೊಂದ್ ಕಡೆ ಇದೆ, ಬಟ್ ಇದುವರೆಗೂ ಅನುಭವ ಆಗಿಲ್ಲ. ಬಟ್ ನಾವು ಹೇಗಿರ್ತೀವಿ ಅದ್ರ ಮೇಲೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಅವರೆಲ್ಲ ಯಾರು ಅಂತಾನೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಯಾರ್ಯಾರೋ ಇದ್ರು, ಅವ್ರುಗಳು ಇವಾಗ ಇಲ್ಲ, ಇಂಡಸ್ಟ್ರಿನಲ್ಲೇ ಇಲ್ಲ ಅವ್ರುಗಳು. ಏನ್ ಹೇಳ್ತಿದ್ರು ಅವರು?
ಅದೇ ಈ ಥರ ಮೂವಿ ಅಂತ ಬಂದಾಗ ಸ್ವಲ್ಪ ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸರಿ, ಅದು ನನಗೆ ಡೈರೆಕ್ಟಾಗಿ ಬೇರೆ ಅರ್ಥ ಆಗ್ತಿಲ್ಲ, ಅವ್ರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ರೆ ನನಗೇನು ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ಅವರು ಬಿಡಿಸಿ ಹೇಳಿದಾಗ ಈ ಥರ ಎಲ್ಲ ಬೇರೆ ಇರುತ್ತೆ, ತುಂಬ ಕಷ್ಟ ಇದೆ. ಸರಿ, ನಾನು ಟ್ರೈ ಮಾಡೋಣ, ಇದು ಬಿಟ್ಬಿಟ್ಟು ಅವ್ರನ್ನ ಬಿಟ್ಟು ಸರಿ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಒಳ್ಳೊಳ್ಳೆ ಲಿಂಕ್ ತಗೊಂಡು ಕೊನೆಗೆ ಮೂವಿ ಇಂಡಸ್ಟ್ರಿಗೆ ಎಂಟ್ರಿ ಆದೆ. ಅದಾದಮೇಲೆ ಗೊತ್ತಾಯಿತು, ಸ್ಟಾರ್ಟಿಂಗ್ ಹೊಸದಾಗಿ ಯಾರು ಬರ್ತಾರೋ ಅವ್ರಿಗೆ ಏನು ಗೊತ್ತಿರಲ್ವೋ ಅವ್ರಿಗೆ ತಲೆ ಕೆಡ್ಸೋದಕ್ಕೋಸ್ಕರ ಈ ಥರ ಎಲ್ಲ ಮೀಡಿಯೇಟರ್ಸ್ ಮಾಡ್ತಾರೆ ಅಂತ ನೀವು ಹೇಳ್ತಾರೆ. ಮೀಡಿಯೇಟರ್ ಮಾಡ್ತಾರೆ, ಬಟ್ ಹಂಗಿದೆ ಕೂಡ. ಅದು ಗೊತ್ತಿಲ್ಲ ನನಗೆ. ಇರ್ಬಹುದು. ಇಲ್ಲ, ಇದೆ ಅದರಲ್ಲಿ ಏನು ಓಪನ್ ಸೀಕ್ರೆಟ್ ಅಂತ ತುಂಬ ಜನರಿಗೆ ಗೊತ್ತಿದೆ. ನಮಗೆಲ್ಲ ತುಂಬ ಜನ ಹೀರೋಯಿನ್ಸ್ ಹೇಳಿದ್ದಾರೆ, ತುಂಬ ಜನ ಅಲ್ಲ, ಕೆಲವೊಬ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಅಂತಲ್ಲ. ಯಾಕಂದರೆ ಒಂದು ಅವ್ರಿಗೆ ಆಗಿರೋರು ಹೇಳ್ತಾರೆ, ಎರಡನೇದು ನಮ್ಗೆ ಹೇಳಬೇಕಲ್ಲ, ಆದವರೆಲ್ಲ ಏನು ಹೇಳ್ಬೇಕಂತಿಲ್ವಲ್ಲ, ಏನೋ ಒಂದು ಸಂದರ್ಭ ಬಂದಾಗ ಹೇಳಿರ್ತಾರೆ ಈ ಥರ. ಅದೇ ಮತ್ತೆ ಇನ್ನೊಂದು ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಅಫ್ಕೋರ್ಸ್ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಟೆಸ್ಟ್ ಮಾಡಿ ನೋಡ್ತಾರೆ, ನೀವು ರೆಡಿ ಇದ್ದೀರಾ, ನೀವು ಓಕೆನಾ ಅದಕ್ಕೆ ಅನ್ನೋದು ನೋಡ್ತಾರೆ. ನೀವು ಓಕೆ ಅಂತಂದರೆ ನಿಮ್ಮನ್ನು ಖಂಡಿತ ಅದಕ್ಕೆ ತಳ್ತಾರೆ. ನೀವು ಓಕೆ ಇಲ್ಲ ಅಂತಂದರೆ ಒಂದು ನಿಮಗೆ ಲೇಟ್ ಆಗ್ಬೋದು, ಚಾನ್ಸ್ ಸಿಗೋದು ಲೇಟ್ ಆಗ್ಬೋದು, ಇಲ್ಲ ಇವ್ರು ಕೊಟ್ಬೋಣ, ಇದು ಇಲ್ಲ ಅಂದ್ರೆ ತೊಂದರೆ ಇಲ್ಲ ಅಂತನೂ ಮಾಡ್ಬೋದು. ಆ ಥರ ಎರಡೂ ಆಗ್ಬೋದು. ನೀವು ಹೇಳಿ, ಏನೋ ಹೇಳ್ತಾ ಇದ್ರಿ. ನಾನು ಸುಮ್ಮನೆ ಅವ್ರಿಗೆ ಹೇಳಲಿ ಅಂತ ಆ ಥರ ನಾನು ಹೇಳಿದೆ. ಬಟ್ ಆ್ಯಕ್ಚುಲಿ ಮೊನ್ನೆ ನನ್ನ ನಂಬರ್ಗೆ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಬೇಕಾದ್ರೆ ಯಾರು ಬಂದರೆ ಪರ್ಸ್ನಲಾಗಿ ಹೇಳ್ತೀನಿ ಪಾಪ, ಕ್ಯಾಮ್ರಾ ಮುಂದೆ ಯಾಕೆ. ಸೊ ಒಬ್ರಿದ್ದಾರೆ, ಹುಡುಗಿ. ಸೊ ಅವರು ಆರ್ಟಿಸ್ಟೇ. ನನಗೆ ಮೆಸೇಜ್ ಬಂತು, ಒಂದು ಹುಡುಗ, ಹೈದ್ರಾಬಾದ್ ಹುಡುಗ ಅನ್ಸುತ್ತೆ, ಅವ್ನು ನನಗೆ ಮೆಸೇಜ್ ಮಾಡಿ ಆ ಹುಡುಗಿ ಹೆಸರು ಮೆನ್ಷನ್ ಮಾಡ್ದ. ನಾನು ಆ ಹುಡುಗಿ ಹೆಸರು ನೀನಾ ಅಂತ ನಾನು ಎಸ್ ಟೆಲ್ ಮಿ ಹೂಸ್ ದಿಸ್ ಅಂತ ನಾನು ಅಂದೆ. ನಾನು ಸುಮ್ಮನೆ ಅದೇ ಹುಡುಗಿ ಥರನೇ ಮೆಸೇಜ್ ಮಾಡಿದೆ, ನಾನೇ ಅದು ಹೇಳಿ ಏನು ಬೇಕು ಅಂತ ನಾನು ಅಂದೆ. ಅದಕ್ಕೆ ಇಲ್ಲ ಹಿಂಗಿದೆ ವಾಟ್ಸಪ್ಪಲ್ಲಿ ಇನ್ನೂ ಚಾಟ್ಸ್ ಇದೆ, ಹಿಂಗೆ ಪ್ರೈವೇಟ್ ಶೂಟ್ಸ್ ಮತ್ತು ಇದು VIP ಸಪ್ಲೈ ಇದೆ ಆ ಥರ ಅವನೇನೋ ಹೇಳ್ದ. ಓ ಹೌದಾ ಅಂತ ನಾನು ಅವನು ಆಮೇಲೆ ಯಾವುದೋ ಸ್ಕ್ರೀನ್ಶಾಟ್ ಕಳಿಸ್ದ, ನೋಡಿ ಇವರೆಲ್ಲ ದುಡ್ಡು ತೊಗೊಂಡಿದ್ದಾರೆ ಅಂತ. ಒಂದ್ಸರಿ ಹೋಗೋದು ಅನಿಶ್ ಆಗೋದು ಒಂದು ಇದು ಕಳಿಸ್ದ. ಒಂದೇ ಸಲಿಗೆ ಒಂದು ಕ್ಲಿಕ್ ಒಂದ್ಸಲಿ ನೋಡಿದ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಆ ಥರದಲ್ಲಿ ಪೇಮೆಂಟದ್ದು ಇದು ಕಳಿಸ್ದ, ಯಾವುದೋ ಒಂದು ಹೀರೋಯಿನ್ ಹೆಸರು ಮೆನ್ಷನ್ ಮಾಡಿದ್ದ. ಸೊ ಅವ್ರಿಗೆ ಪೇಮೆಂಟ್ ಕೊಟ್ಟಿದ್ದೀನಿ ಈ ಥರ ಏನೋ ಇದು ಮಾಡ್ದೆ. ಆಮೇಲೆ ಅದಂಗೆ ಆಮೇಲೆ ನಾನು ನನ್ನ ಫ್ರೆಂಡಿಗೆ ಹೇಳಿದೆ, ನೋಡು ಹಿಂಗೆ ಯಾರೋ ನಿನಗೆ ಕೇಳ್ತಾನೆ ಹಿಂಗೆ ಅಂತ. ಅವಳು ಯಾರದ್ದು ಲಫರ್ ನನ್ನ ಮಗ ಹಂಗೆ ಹಿಂಗೆ ಅಂತ ಕಾನ್ಫರೆನ್ಸ್ ಹಾಕಿ ಟ್ರೈ ಮಾಡಿದ್ವಿ, ಫೋನ್ ಎತ್ತಲಿಲ್ಲ. ಆಮೇಲೆ ನನ್ನ ನಂಬರ್ ಕೊಡು, ಈ ನಂಬರೇ ಕೊಡು, ನಾನು ಮಾತಾಡ್ತೀನಿ ಯಾರದು. ಅವಳು ಸರಿ ಬೈದು. ನನಗೂ ತೆಲುಗು ಒಂದು ಚೂರು ಬರುತ್ತೆ, ತೆಲುಗುಲಿ ಏನೇನು ಕೆಟ್ಟ ಮಾತು ಬರುತ್ತೆ ಎಲ್ಲ ಸೇರಿಕೊಂಡು ಅದನ್ನೆಲ್ಲ ಸೇರಿಸಿ ಸರಿಗೆ ಬೈದು ಇದು ಮಾಡಿದೆ. ಓಕೆ, ಅಂದರೆ ಅವನು ಆಫರ್ ಮಾಡ್ತಿದ್ದ ಅವಳಿಗೆ, ಪ್ರೈವೇಟ್ ಶೂಟ್ಸು ಇದೆ, ನಾರ್ಮಲ್ ಶೂಟ್ಸು ಇದೆ ನಿನಗೆ ಆ ಥರ. ಪ್ರೈವೇಟ್ ಶೂಟ್ಸ್ ಅಂದ್ರೆ ಏನು ಅರ್ಥ? ಅದೇ ಪ್ರೈವೇಟ್ ಅಂದರೆ ಸಪ್ಲೈ ಮಾಡೋ ಥರ ಅನ್ಸುತ್ತೆ. ಯು ಹ್ಯಾವ್ ಟು ಗೋ ವಿತ್ ಸಂಬಡಿ ಅಂತ. ಸಮ್ VIPs. ಓಕೆ. ಸೊ ದಿಸ್ ಇಸ್ ದ ಡಾರ್ಕ್ ಸೈಡ್ ಆಫ್ ಇಂಡಸ್ಟ್ರಿ. ಆಮೇಲೆ ಇದರಿಂದ ನಮ್ಮ ಆ್ಯಕ್ಚುಲಿ ಲಂಗೋಟಿ ಮ್ಯಾನ್ ಮೂವಿ ಮಾಡ್ಬೇಕಾರೆ ನಾವು ವೆರಿ ಬಿಗಿನಿಂಗಲ್ಲಿ ಒಂದಷ್ಟು ಜನ ನಾವು ತುಂಬ ಜನನ ಕ್ಯಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ತುಂಬ ಫ್ರೆಶ್ ಆಗಿರೋ ಹೀರೋಯಿನ್ಸ್ಗಳನ್ನ. ಅವ್ರಿಗೆಲ್ಲ ಅಪ್ರೋಚ್ ಮಾಡಬೇಕು, ಅವ್ರಿಗೆಲ್ಲ ಆಲ್ರೆಡಿ ಅಲ್ಲೆಲ್ಲ ನೆಗೆಟಿವಿಟಿ ತುಂಬಿದೆ. ಅಂದರೆ ಏನಂದರೆ ಇಂಡಸ್ಟ್ರೀಲಿ ಹಿಂಗೆ ಹೋದ್ರೆ ತಿರ್ಗಿ ಏನೋ ಒಂದು ಲೀಡ್ ಮಾಡಿಬಿಡ್ತಾರೆ, ನಮ್ಮ ಮಕ್ಕಳನ್ನ ಹಾಳು ಮಾಡಿಬಿಡ್ತಾರೆ, ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಪೇರೆಂಟ್ಸ್ ಎಲ್ಲ ಭಯ ಇತ್ತು ನೋಡ್ದಂಗೆ ಸ್ಟಾರ್ಟಿಂಗಲ್ಲಿ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ಈಗ ಯೂತ್ಸ್ ಎಲ್ಲ ಸೇರಿರೋದ್ರಿಂದ ಒಂದು ಪಿಕಪ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಫೇವ್ರೆಟ್ ಪಿಕಪ್ ಲೈನ್ ಅಂತ. ಪಿಕಪ್ ಲೈನ್ ನಿಮಗೆ ಗೊತ್ತಿರುತ್ತೆ, ಓಕೆ, ಅವ್ರಿಗೂ ಗೊತ್ತಿದೆ, ನಗ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಒಂದು ಹುಡುಗಿನ ಅಥವಾ ಒಂದು ಹುಡುಗನ ಪಟಾಯಿಸ್ಬೇಕಾದ್ರೆ ಬೇಸಿಕಲಿ ಏನು ಯೂಸ್ ಮಾಡ್ತೀರಾ ನೀವು? ಫಾರ್ ಎಕ್ಸಾಂಪಲ್ ನಮ್ಮ ಕಾಲದಲ್ಲಿ ಆ ಥರ ಯಾವ ಕಾಲದಲ್ಲೂ ಇರಲಿಲ್ಲ, ಅದು ಅಂಬರೀಷ್ ಕಾಲದಲ್ಲಿ. ನಿಮ್ಮನ್ನೆಲ್ಲ ನೋಡ್ದಂಗೆ ಇದೆಯಲ್ಲ ಅನ್ನೋದು ಒಂದು ಪಿಕಪ್ ಲೈನ್ ಆ ಒಂದು ಕಾಲಕ್ಕೆ ಅಲ್ವಾ? ಕರೆಕ್ಟ್. ಅವಾಗಿಲ್ಲ ಅಂತ. ಹೌದಾ? ಹಂಗೆ ಮಾತು ಶುರು. ಹಂಗೆ ನಿಮ್ದು ಒಂದು ಪಿಕಪ್ ಲೈನ್ ಹೇಳಿ, ಫೇವ್ರೆಟ್ ಪಿಕಪ್ ಲೈನ್, ತುಂಬಾ ಯೂಸ್ ಮಾಡಿ ವರ್ಕೌಟ್ ಆಗಿರೋಂಥ ಪಿಕಪ್ ಲೈನ್. ವರ್ಕೌಟ್ ಆಗಿದೆ ಸರ್ ಎಲ್ಲ. ಹೌದಾ? ಫಿಲಮಲ್ಲಿ ರಿಯಲ್ ಆಫ್ ಸ್ಕ್ರೀನು ಗೊತ್ತಿಲ್ಲ ಆಗಿರ್ಬೋದು. ಸುಮ್ಮನೆ ನೀವು ಹೇಳ ಆಮೇಲೆ ಏನೇನೋ ಅನ್ಕೊಂಬಿಟ್ಟಾರೆ. ಆ ಥರ ಎಲ್ಲ ಏನೂ ಇಲ್ಲ, ಸ್ಕ್ರೀನಲ್ಲಿ ಆ ಥರ ಇಟ್ಕೊಳ್ಳೋದಕ್ಕೂ ಹೋಗಲ್ಲ. ಯಾಕಂದ್ರೆ ಆಮೇಲೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡಿದ್ರೆ ಸೀನ್ ಕೆಟ್ಟೋಗ್ಬಿಡುತ್ತೆ. ಅಲ್ಲ ಅಂದ್ರೆ ಆಫ್ ದ ಸ್ಕ್ರೀನು ಇಲ್ಲ. ಓಕೆ, ಸಿನಿಮಾ ಬಿಟ್ಟು ಹೇಳಿ ಪಿಕಪ್ ಲೈನ್ ಏನು ನಿಮ್ಮದು? ಸಿನಿಮಾ ಬಿಟ್ಟು ಪಿಕಪ್ ಲೈನು ತುಂಬ ಇದೆ. ಇವಾಗ ಸಮಿತಾ ಅವ್ರಿಗೆ ಹೇಳ್ಬೇಕಂದ್ರೆ
ನಮ್ಮ ಮಖದಲ್ಲಿ ಚಾರ್ಮಿಂಗ್ ಈ ಕಡೆ ಬಂದ್ಬಿಡ್ತಾರ ನೋಡಿ. ಡಿಸ್ಟರ್ಬ್ ಆಗ್ತಾ ಇದೀನಿ ಅವ್ರಿಗೆ. ಹೌದು ತುಂಬಾ ಒಂಚೂರು ಹಿಂದೆ ಬನ್ನಿ. ಆಯ್ತು ಓಕೆ. ಇವ್ರು ತೊಳ್ತಾ ಇದಾರೆ ನೋಡಿ ಅಲ್ಲಿ, ಇವ್ರು ತೊಳೆದಲ್ಲ. ಅಯ್ಯೋ ಏನು ಹೇಳಿ ಗೊತ್ತಾಗ್ತಿಲ್ಲ. ಏನು ರೋಸನ್ನ ಕಚ್ಕೊ ಬಂದ್ಬಿಟ್ಟಿದ್ದೀರಾ ಬಾಯಲ್ಲಿ? ಅವ್ರು ಹೇಳ್ತಾರೆ ನಾನಲ್ಲ. ಬೀಳಿಲ್ಲ. ನಾನು ತಕ್ಷಣ ಯೋಚನೆ ಮಾಡಿದೆ, ನಾನು ಬರ್ದಾಗ್ಲೂ ಆ್ಯಕ್ಚುಲಿ ಹುಡುಕ್ಬೇಕಾಗಿತ್ತು. ಇಲ್ಲ ಇನ್ನೂ ಒಳ್ಳೆ ಲೈನೇ ಹೇಳ್ತಾ ಇದ್ದೆ. ಸರ್ ನೀವು ಹೇಳಿ ಸರ್, ನೀವೊಂದು ಪಿಕಪ್ ಲೈನ್ ಹೇಳಿ ಸರ್. ನೀವು ರಿಪೋರ್ಟರ್ ಅಂದ್ರು ಆಟ ಆಡಿರ್ತೀರಲ್ಲ ಸರ್ ಒಂದು ಟೈಮಲ್ಲಿ. ಆಟ ಆಡಿರ್ತಾರೆ. ಆಟ ಆಡ್ಲೇಬೇಕಲ್ಲ, ಇಲ್ಲಾಂದ್ರೆ ನಾವು ಆ ಫೇಸ್ ಅನ್ನು ದಾಟಕ್ಕಾಗಲ್ಲ. ಹೆಲ್ದಿಯಾಗಿ ದಾಟಬೇಕು ಅಂದ್ರೆ ಆಟ ಆಡ್ ಬರ್ಬೇಕು ನೀವು, ಇಲ್ಲ ಅಂದ್ರೆ ಬೇರೆ ವಯಸ್ಸಲ್ಲಿ ಏನೇನೋ ಮಾಡಕ್ ಶುರು ಮಾಡ್ತೀರಾ. ಸೊ ಹಿಂಗಾಗಿ ನೀವು ಹೇಳಿ ಆಕಾಶ್ಗೆ. ಅವ್ರಿಗೆ ಕೂರೋ ಸ್ಟೈಲ್ ಇಷ್ಟ. ಅದೆಲ್ಲ ಪಿಕಪ್ ಲೈನ್ ಕೇಳ್ತಾರೆ. ಹಿಂಗೆ ಪಿಕಪ್ ಮಾಡೋಣ, ಹಂಗೆ ಪಿಕಪ್ ಮಾಡೋಣ ಅಂತ. ಸರಿ ಆಯ್ತು, ಒಂದು ಹೇಳ್ಬಿಡಿ ಹೋಗಿ. ನೀವು ಎಷ್ಟು ಚೆನ್ನಾಗಿ ಕೂತ್ಕೋತೀರಾ ಗೊತ್ತಾ ಹಿಂಗೆ. ಅಷ್ಟೇ, ಅದೇ ಪಿಕಪ್ ಲೈನ್. ಪಿಕಪ್ ಆಗಲ್ವಾ? ಪಿಕಪ್ ನನಗೆ ನಾನು ಚೆನ್ನಾಗಿಲ್ಲ ಅಂತಾನೆ ಅನ್ಸುತ್ತೆ. ಬೈಕ್ ಎತ್ಕೊಂಡು ಹೋಗಿ ಯಾರನ್ನ ಆ ಥರ ಹೊಗಳಿದ್ರೆ ನನಗೆ ಇಷ್ಟ ಆಗಲ್ಲ. ಏಕೆ? ನನಗೆ ಅದೇನೋ ಒಂದು ಇದು ಅನ್ಸುತ್ತೆ. ನನಗೆ ನಾನು ಚೆನ್ನಾಗಿಲ್ಲ ಅಂತಾನೆ ಅನ್ಸುತ್ತೆ. ಹಂಗೆ ಅದು ಇರಲಿ, ಅದು ತೊಂದರೆ ಇಲ್ಲ. ಅದು ನಮಗೆ ಅನಿಸ್ಬೇಕು ಸ್ವಲ್ಪ, ನಾನೇನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ಬೇಕು. ಬಟ್ ಬೇರೆ ಹೇಳಿದಾಗ ಯು ಶುಡ್ ಫೀಲ್ ಹ್ಯಾಪಿ. ಹೇಳಿದ್ರೆ ಬೇರೆ ಏನಾದ್ರು ಹೇಳಿದ್ರೆ ನನಗೆ ಇಷ್ಟ ಆಗಿ ಒಂದೆರಡು ಬೇರೆ ಒಳಗಡೆ ಬ್ಲಶ್ ಆಗ್ತಿದೆ ಸರ್. ಸುಮ್ಮನೆ ಅವ್ರು ಹೇಳೋದು ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರಿಗೆ ಅಲ್ಲ. ಈಗ ಬರೀ ಹುಡುಗಿರಿಗೆಲ್ಲ ಹುಡುಗರಿಗೂ ಪಿಕಪ್ ಲೈನ್ ಹೇಳುವಂತ ಪ್ರಸಂಗ ಬಂದ್ಬಿಟ್ಟಿದೆ. ಹೌದು. ಆ ಥರ ಏನಿಲ್ಲ ತಾನೆ ನಿಮ್ದೆಲ್ಲ? ಇಲ್ಲ. ಓಕೆ ಓಕೆ. ನಮ್ಮಮ್ಮ ಹುಡುಗಿ ನೋಡ್ತಾ ಇದಾರೆ, ನಮ್ಮಮ್ಮ ಹುಡುಗಿ ನೋಡ್ತಾ ನನಗೆ ಒಂದು ಹುಡುಗಿನ ಇಷ್ಟ ಆಗ್ತಾ ಇಲ್ಲ. ಅವ್ರಿಗೆ ಯಾವಾಗಲೂ ಈ ಥರ ಸಿಲ್ಕಿ ಹುಡುಗಿನೇ ಇಷ್ಟ. ನಾನೇನು ಮಾಡಲಿ ಅಂತ ಕೇಳಿ. ಹೇಳ್ಬಿಟ್ರಲ್ಲ ಸರ್. ಮದುವೆ ಅರ್ಧ ಆಗಿಲ್ಲಲ್ಲ, ಬಹುಶಃ ಅವರೇ ಫಸ್ಟ್ ಮದುವೆ ಆಗ್ತಾರೆ ಅನ್ಸ್ತಾ ಇದೆ ನನಗೆ. ಅವಾಗ ನೋಡಿ. ಹೌದಾ? ಡೌಟ್ ಸರ್, ಅವರೇ ಲಾಸ್ಟ್ ಆಗೋದು, ಇವ್ರು ಫಸ್ಟ್ ಆಗೋದು. ಕರೆಕ್ಟ್. ಅದೇಂಗೆ ನನಗೆ ಗೊತ್ತು, ಸಿಕ್ಸ್ ಸೆನ್ಸ್ ಫಸ್ಟ್ ಆಗ್ತಾರೆ. ನಾನು ಮದ್ವೆನೇ ಆಗಲ್ಲ ಸರ್, ನಾನು ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಂಡು ಮಿಸ್ ಆಗಿ ಬೈ ನಾನು ಆಗ್ಬಾರ್ದು ಅಂತಾನೆ ಅನ್ಕೊಂಡಿದ್ದೀನಿ. ನಮ್ಮನೇಲಿ ಇಬ್ರು ಮದುವೆ ಆಗ್ಬಿಡಿ ನೀವು. ಕರೆಕ್ಟ್ ಯಾಕೆ ಗೊತ್ತಾ, ಇವಾಗ ಜನ ಎಲ್ಲ 50-40 ಇದಕ್ಕೆ ಡಮಾರ್ ಆಗ್ತಿದ್ದಾರೆ. ನಾನು ಯಾವುದೋ ಒಂದು ಹುಡುಗಿನ ಮದುವೆ ಆಗಿ ಅವಳಿಗೊಂದು ಚಿಕ್ಕ ಮಗು ಕೊಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗೋದ್ರೆ ಪಾಪ ಅವಳ ಲೈಫು ಎಲ್ಲ ಹಾಳಾಗೋಯ್ತಲ್ಲ. ಯಾಕೆ ಅದಕ್ಕೆ ಕೊಡ್ತೀರಾ? ಅವ್ರಿಗೆ ಏನು ಡ್ರೀಮ್ಸ್ ಇದೆಯಾ ಇವ್ರು ನೋಡಿ. ಆದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ಬೇಕಲ್ವಾ. ಮದ್ವೆ ಆಗು ಅಂತಿರ್ತಾರೆ. ಆಬ್ವಿಯಸ್ಲಿ ಮದ್ವೆ ಆದ್ಮೇಲೆ ಮಕ್ಳು ಮಾಡ್ಲೇಬೇಕು. ಮ್ಯಾಮ್ ಬಂದ್ರು ಪಿಕಪ್ ಮಾಡಕ್ಕೆ. ಸೊ ಪಿಕಪ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ನಾವು. ಸೊ ನಿರ್ದೇಶಕಿ ಬಂದಿದ್ದಾರೆ ಸಂಜೋತ್ ಅವರು. ನಿರ್ದೇಶಕಿ ನೀವು ಒಂದು ಪಿಕಪ್ ಲೈನ್ ಹೇಳಿ. ಪಿಕಪ್ ಲೈನ್ ಅಂತ ಲೈನ್ ಹೊಡಿಬೇಕು ಮ್ಯಾಮ್ ಇವಾಗ ನೀವು. ಅದಕ್ಕೊಂದು ಪಿಕಪ್ ಲೈನ್ ಹೇಳ್ಬೇಕಂತ. ಫಾರ್ ಎಕ್ಸಾಂಪಲ್ ಈಗ ನಾನು ನೋಡ್ರೆ ನಂದಲ್ಲ ಇದು, ಏನಿಲ್ಲ, ಒಂದು ಹುಡುಗ ಬರ್ತಾನೆ. ಹಿಂಗೆ ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಪೇಪರ್ ಮುದ್ದೆ ಮಾಡಿಕೊಡ್ತಾನೆ. ಹಿಂಗೆ ಕೊಟ್ಟು ಹೋಗ್ತಾನೆ ಅಷ್ಟೇ. ಅವ್ನು ಹಿಂಗೆ ಪಾಸ್ ಆಗ್ತಾನೆ. ಅವಳು ಹಿಂಗೆ ಬರ್ತಾಳೆ, ಇವ್ನು ಹಿಂಗೆ ಹೋಗ್ತಾನೆ. ಇವಳು ಕೊಟ್ಟು ಹಿಂಗೆ ಹೋಗ್ತಾನೆ. ಅವ್ನು ಹೋದ್ಮೇಲೆ ಅವಳು ಓಪನ್ ಮಾಡ್ತಾಳೆ. ಹಿಂಗೆ ಅದ್ರಲ್ಲಿ ಏನು ಬರುತ್ತೆ, ಪಲಟ್ ಅಂತ ಬರ್ದಿರುತ್ತೆ ಅಷ್ಟೇ. ಅವಳು ಹಿಂಗೆ ತಿರ್ಗಿ ನೋಡಿದಾಗ ಅವ್ನು ಹಿಂಗೆ ಮಾಡ್ತಾನೆ, ಶಾರುಖ್ ಖಾನ್ ಥರ ಅಷ್ಟೇ. ಓಕೆ, ಅಂದರೆ ಅಲ್ಲಿ ಇನ್ನೇನೋ ಸ್ಪಾರ್ಕ್ ಶುರು ಆಗುತ್ತೆ, ಏನು ಬೇಕಾದರೂ ಆಗ್ಬೋದು. ಹಾಂ, ನಿಮ್ಮ ಲೈಫಲ್ಲಿ ನೀವು ನೋಡಿರುವಂಥ ಮೊದಲನೇ ಸಿನಿಮಾ ಆಕಾಶ್? ಸರ್ ನಾನು ಶಬ್ದವೇದಿ ಸರ್. ನನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಸಿನಿಮಾ ನನಗೆ ಜ್ಞಾಪಕ ಇರೋದು. ನಮ್ಮ ಅತ್ತೆ ಮಾವನ ಜೊತೆ ಹೋಗಿದ್ದೆ. ಅದು ಜ್ಞಾಪಕ. ಯಾವ ಥಿಯೇಟ್ರಲ್ಲಿ ನೋಡಿದ್ದು? ಶಬ್ದವೇದಿ. ನಾನು ಆವಾಗ ಕದ್ರನಹಳ್ಳಿಲಿದ್ದೆ. ಸೊ ಅದು ಅಲ್ಲಿಂದ ನಿಯರ್ ಬೈ ಯಾವ ಕಡೆ ಕರ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ನೀವು ಚಿಕ್ಕವರಿದ್ದಾಗ? ಕರೆಕ್ಟ್. ಓಕೆ, ನಾನು ಚಿಕ್ಕವನಿದ್ದಾಗ ಒಂದು ಸಿನಿಮಾ ನೋಡಿದ್ದೆ. ನಂಗೆ ಥಿಯೇಟರ್ ನೆನಪಿದೆ, ಯಾಕಂದ್ರೆ ಅದು ಒಂದೇ ಥಿಯೇಟರ್ ಇತ್ತು ನಮ್ಮೂರಲ್ಲಿ, ಕಮಲ್ ಅಂತ ಥಿಯೇಟ್ರು. ಓಕೆ, ಗಂಧದ ಗುಡಿ ಸಿನಿಮಾ ನೋಡಿರೋ ಅಂಥದ್ದು. ಓಕೆ, ತುಂಬ ಹಿಂದೆ, ಅಂದರೆ ಇನ್ನೂ ನನಗೂ ಬುದ್ಧಿ ಬಂದಿರಲಿಲ್ಲ. ಬಟ್ ಆಮೇಲೆ ಅದಾದಮೇಲೆ ಶಂಕರ್ನಾಗದು ಸೀತಾರಾಮು ಸಿನಿಮಾ. ಓಕೆ, ಅಂದರೆ ಅವಾಗ ಯಾರು ನೋಡ್ತೀವಿ ಅವ್ರ ಫ್ಯಾನ್ ಆಗ್ತಿದ್ದೆ ನಾನು. ಶಂಕರ್ನಾಗ್ ಸಿನಿಮಾ ನೋಡಿ ಶಂಕರ್ನಾಗ್ ಇಷ್ಟ, ರಾಜ್ಕುಮಾರ್ ಸಿನಿಮಾ ನೋಡಿ ರಾಜ್ಕುಮಾರ್ ಇಷ್ಟ. ಹಂಗೆ ಆಗ್ತಿತ್ತು. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು. ಆಮೇಲೆ ಅಂದರೆ ಅವಾಗ ಎಷ್ಟು ಚಿಕ್ಕವರಿದ್ವಿ ಅಂದರೆ ಸ್ಕ್ರೀನ್ ಹಿಂದೆ ಇದ್ದಾರೆ ಇವರು, ಬಂದು ಮಾಡೇ ಹೋಗ್ತಾರೆ ಅಂತ ಅನ್ನೋಷ್ಟು ಬುದ್ಧಿ ಕಡಿಮೆ ಇತ್ತು, ಮುಗ್ಧತೆ. ಓಕೆ, ನೀವು ಹೇಳಿ, ಯಾವ ಸಿನಿಮಾ ನೋಡಿದ್ದು? ನನಗೆ ಗ್ಯಾಪ್ನ ಇಲ್ಲ ಸರ್ ಚಿಕ್ಕವಾಗ. ಬಟ್ ನಾನು ಈ ಮೂವಿ ಫೀಲ್ಡಿಗೆ ಬರಬೇಕು ಅಂತ ಆಸೆ ಬಂದಿದೆ ನನಗೆ ಈ ಅರ್ನಾಲ್ಡ್ ಸರಿಂದ ಪ್ರೆಡೇಟರ್ ಮೂವಿ. ಓಕೆ, ಹೌದು. ಆ ಮೂವಿಯಿಂದ ನನಗೆ ಓಕೆ ಈ ಫಿಲಮ್ಗೆ ಬರಬೇಕು ಅನ್ನೋ ಕ್ರೇಜ್ ಬಂದ್ಬಿಟ್ಟು. ಯಾಕೆ ಅದಕ್ಕೆ? ಏನು ಏನೇನು ಮೂವಿ, ಸೌಂಡ್ ಎಫೆಕ್ಟ್ಸ್ ಆಗಲಿ, ವಿಜುವಲ್ಸ್ ಆಗಲಿ, ನಂಗೆ ತುಂಬ ಇಷ್ಟ ಆಯ್ತು ಆ ಫಿಲಮ್. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದೇ ಥರ ನಾವು ಒಂದು ಡಿಸ್ಕಸ್ಸು ಮಾಡಿದ್ವಿ, ಒಂದು ಸೀರೀಸ್ ಆದರೂ ಆಗಲಿ, ಶಾರ್ಟ್ ಮೂವಿ ಆಗಲಿ ಮಾಡಲಿ, ನಾನೇ ಒಂದು ಸ್ಟೋರಿ ಬರಿತಾ ಇದ್ದೀನಿ.
ಹೌದಾ? ಓಕೆ. ಸೊ ನೀವು ಯಾವ ಸಿನಿಮಾ ನೋಡಿದ್ದು ಹಂಗಾದ್ರೆ ನೀವು ಫಸ್ಟ್ ನೋಡಿದ್ದು? ಫಸ್ಟ್ ಅಂತ ಆ್ಯಕ್ಚುಲಿ ನಾನು ಬೇಜಾನ್ ನೋಡ್ತಾ ಇರ್ತೀನಿ, ನಾನು ಸಿನಿಮಾಸ್ ಬರೀ ಸಿನಿಮಾಸೇ ನೋಡೋದು. ಅಲ್ಲ, ಚಿಕ್ಕಂದಲ್ಲಿದ್ದಾಗ ನೋಡಿದ್ದು? ಚಿಕ್ಕಾಗ ಅದೇ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ. ಮೇ ಬಿ ನನಗೆ ವಿಷ್ಣುವರ್ಧನ್ ಸರ್ದು ಯಾವುದೋ ನೋಡಿರಬೇಕು. ಆಗ ನಮ್ಮ ತಂದೆ ವಿಷ್ಣುವರ್ಧನ್ ಫ್ಯಾನ್ ಜಾಸ್ತಿ. ಆಗ ಯಾವುದೋ ಕರ್ಕೊಂಡು ಹೋಗಿರ್ತಾರೆ ನನಗೆ ಅಷ್ಟು ಅದಕ್ಕೆ. ಓಕೆ, ನಿಮ್ದು ಹೇಳಿ. ಸರ್ ನಂದು ಅಷ್ಟು ನೆನಪಿಲ್ಲ, ಬಟ್ ನೆನಪಿರೋ ಹಂಗೆ ಹೇಳಬೇಕು ಅಂತ ಅಂದರೆ ಶ್ರೀ ಮಂಜುನಾಥ, ಅರ್ಜುನ್ ಸರ್ಜಾ ಮೂವಿದು. ಮನೆಯಲ್ಲಿ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ, ಅಪ್ಪ ಅಮ್ಮನಿಗೆಲ್ಲ ದೇವ್ರ ಮೂವಿ ಬಂತು ಅಂತಂದರೆ ಕರ್ಕೊಂಡು ಹೋಗ್ತಾಯಿದ್ರು. ಓಕೆ, ದೇವ್ರ ಮೂವಿ ಅಂದ್ರೆ ಬೇರೆದೇ ನೆನಪು ಬರ್ತದೆ ಹುಡುಗರಿಗೆ. ಅದಕ್ಕೆ ಶ್ರೀ ಮಂಜುನಾಥ. ಅದೇ ಅರ್ಜುನ್ ಜನ್ಯ ಸರ್. ಅರ್ಜುನ್ ಜನ್ಯ ಸರ್. ಅರ್ಜುನ್ ಚೆನ್ನೈ ಅಲ್ಲ, ಅರ್ಜುನ್ ಸರ್ಜಾ. ಸರ್ಜಾ ಸರ್ದು ಯಾರು ಅರ್ಜುನ್ ಚೆನ್ನೈ ಅವ್ರು ಹೇಳಿದ್ ನಾನಲ್ಲ, ಅರ್ಜುನ್ ಮ್ಯೂಸಿಷಿಯನ್ ಕಳ್ಳಶಿವ ಮ್ಯೂಸಿಷಿಯನ್ ಅರ್ಜುನ್ ಜನ್ಯ ಅಲ್ಲ, ಅರ್ಜುನ್ ಸರ್ಜಾ ಸರ್. ಅವ್ರದ್ದು ಫಸ್ಟ್ ಟೈಮ್ ನೋಡಿದ್ದು. ಅದಾದ್ಮೇಲೆ ಸಾಕಷ್ಟು ಮೂವಿಗಳು ಅದು ನೋಡ್ತಾ ಒಳ್ಳೆ ಮೂವಿ ಸರ್, ಸಖತ್ತಾಗಿತ್ತು ಅವಾಗ. ಹೌದು ಚೆನ್ನಾಗಿದೆ. ಓಡ್ತಾ ಇದೆ ಸಕ್ಕ. ಆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು. ಹೌದು. ಆಮೇಲೆ ಇವಾಗ ಯಾರು ಅದೇ ನೀವು ಹೇಳ್ದಾಗೆ ಮೂವಿ ನೋಡ್ತಾ ನೋಡ್ತಾ ಅವ್ರ ಕ್ಯಾರೆಕ್ಟರ್ ಇಷ್ಟ ಆದ್ರೆ ಅವ್ರು ಇಷ್ಟ ಆಗ್ತಾ ಹೋಗ್ತಾರೆ. ಹಾಗೆ ದರ್ಶನ್ ಮೂವಿ ನೋಡಿದಾಗ ದರ್ಶನ್ ಇಷ್ಟ ಆಗ್ತಾರೆ. ಅವಾಗ ಆಗ್ತಿದ್ರು, ಈಗ ಆಗಲ್ಲ ನನಗೆ. ಈಗ ನಿರ್ದೇಶಕರು ಇಷ್ಟ ಆಗ್ತಾರೆ, ಈಗ ಬೇರೆ, ಈಗ ಇನ್ನೊಂದು ಲೆವೆಲ್. ಅಂದ್ರೆ ಆವಾಗ ನಮಗೆ ಮೂವಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಈಗ ನಾವು ಮೂವಿ ಒಳಗಡೆ ಬಂದು ಎಂಟ್ರಿ ಆಗಿದೆಲ್ಲ ನೋಡಿದಾಗ ನೀವು ಹೇಳ್ದಾಗೆ ನಿರ್ದೇಶಕರು ಇಷ್ಟ ಆಗ್ತಾರೆ. ಹೌದು. ಓಕೆ, ನೀವು ನಿಮ್ಮಿಂದನೇ ಶುರು ಮಾಡೋಣ. ನೀವು ಹೀರೋ ಅಲ್ವಾ, ಅವ್ರ ರೋಲ್ ಮಾಡಿ. ಸಂಹಿತಾದ ವಾಟ್ ತಪ್ಪಿಸ್ಕೊಂಡಿದ್ದಾನ? ತೀರ್ಥ ತಪ್ಪಿಸ್ಕೊಂಡಿದ್ದಾನ? ನಿಮ್ಮನ್ನೆಲ್ಲ ನನ್ಕೊಂಡ್ರೆ ಅಷ್ಟೇ, ಟೋಪಿ ಹಾಕೊಂಡ್ರು ಹೊಡೆದು. ಓಕೆ, ಈಗ ಒಂದು ನಿಮಗೆ ಕೊಡ್ತೀನಿ. ಈ ಥರ ಇನ್ಸ್ಪೆಕ್ಟರ್ ಇದ್ದರೆ ಪೊಲೀಸ್ ಸ್ಟೇಷನಲ್ಲಿ ಈ ಕಳ್ಳರೆಲ್ಲ ತಾವೇ ಬರ್ತಾರೆ ಅನ್ಸುತ್ತೆ. ಹೌದು, ನಾನು ಅದಕ್ಕೆ ಹೋಗಿ ಸೇರ್ಕೊಂಡೆ, ಹೋಗಿ ಅದೇನೋ ತಿಂದೆ. ನೀವು ಹಂಗೆ ಮಾಡಿರ್ತೀರಾ? ಮೇಡಮ್ ಹೊಡಿರಿ, ಹಂಗೆಲ್ಲ ಹೊಡೀರಿ ಅಂತ ಹೇಳಿಲ್ಲ ಸರ್. ಸೊ ನೀವು ಹೇಳಿ, ನೀವು ಯಾರ್ದು ಮಾಡ್ತೀರಾ ಈಗ? ನಾನು ಯಾರ್ದು ಮಾಡ್ತೀರಾ ರೋಲ್? ಏನೋ ಲಂಗೋಟಿ ಮ್ಯಾನ್, ನೀನೇನು ಇಲ್ಲಿ ಇನ್ನೂ ಲಂಗೋಟಿ ಹಾಕೋದು ಬಿಟ್ಟಿಲ್ವಾ? ನೀನೇನೋ ಇಲ್ಲಿ? ಏಯ್, ನೀವು ಅಮ್ಮ ಸೀರೆ ಕತ್ಕೊಂಡು ಹೋಗೋಣ ಅಂತ ಬಂದೆ, ನೀನೇನು ನನ್ನ ಮಗನ ಇನ್ನೂ ಲಂಗೋಟಿ ಹಾಕ್ತಿದ್ಯಾ? ಹಾಂ, ಹೇಳು. ಅಷ್ಟೇ ಮಾಡೋದು. ನಿನಗೆ ಮಾತ್ರ ಇಷ್ಟು ಸೀರೆ, ನನಗೊಂದು ಚಡ್ಡಿ ಕೊಡ್ಸೋಕ್ಕಾಗಿಲ್ಲ ಅಲ್ಲ ಅಂತ. ಅಂಡ್ರವರೆಗೂ ಗತಿ ಇಲ್ಲ ಈ ಮನೇಲಿ. ಸೊ ದಟ್ ಈಸ್ ಲಂಗೋಟಿ. ಹಾಡು ಹಾಡುವಂಥದ್ದು ಯಾವ ಹಾಡು ಹಾಡ್ತೀರಾ? ಸರ್ ಹಾಡೇ ಬೇಡ ಸರ್, ನನಗೆ ಬರಲ್ಲ. ಸಂಹಿತ ಅವ್ರಿಗೂ ಬರುತ್ತಂತ ನನಗೆ ಅನಿಸ್ತಾ ಇಲ್ಲ. ಸುಮ್ಮನೆ ಏನೋ ಆಡ ಮೇಲೆ ಅಲ್ಲ, 3 ಜನ ಒಟ್ಟಿಗೆ ಆಡೋಣ ಅಷ್ಟೇ. ಲಂಗುಟಿನೇ ಆಡೋಣ. ಓಕೆ, ನೀವು ಹೇಳಿ. ಒಟ್ಟಿಗೆ ಹಾಡೋದಿದೆ. ಓಕೆ. ಲಂಗೋಟಿ ಬಲು ಒಳ್ಳೆದಣ್ಣ, ಒಬ್ಬರ ಹಂಗಿಲ್ಲದೆ ಮಡಿಗೆ ಒದಗುವುದಣ್ಣ. ಲಂಗೋಟಿ ಬಲು ಒಳ್ಳೆದಣ್ಣ, ಬದುಕೋದಕ್ಕೆ ಬೇಕು ಊಟ ತಿಂಡಿ ಬಟ್ಟೆ. ಬದುಕೋದಕ್ಕೆ ಬೇಕು ಊಟ ತಿಂಡಿ ಬಟ್ಟೆ. ಭಗವಂತ ನೀ ನಮಗೆ ಟ್ರೆಂಡು ತೋರಿಸಿ ಕೊಟ್ಟೆ. ಡೈಲಿ ಫ್ಯಾಷನ್ ಅಪ್ಡೇಟ್ ಆಯ್ತದೆ. ನಿನ್ನೆ ತಂದ ಚಪ್ಪಲಿ ಇಂದು ಔಟ್ಡೇಟ್ ಆಯ್ತದೆ. ಪ್ಯಾಂಟ್ ಜಾಸ್ತಿ ಮೆರಿಬೇಕಾಯ್ತದೆ. ಸಾರಿ ಬೈಕ್ ಹೊಸ ಮೂವಿ ಸಾಂಗ್ ಅಂತ ಅನ್ಕೊಂಡ್ಬಿಡ್ತಾರೆ ಆಮೇಲೆ. ಸರ್ ದಯವಿಟ್ಟು ಸಾಂಗ್ ನೋಡಿ, ಲೈಕ್ ಮಾಡಿ, ಚೆನ್ನಾಗಿದೆ. ಸೊ ಫೇವ್ರೆಟ್ ಹೀರೋಯಿನ್ ನಿಮ್ಮಿಂದ ಹೇಳಿ. ಫೇವ್ರೆಟ್ ಹೀರೋಯಿನ್ ಅಂತ ಮುಂಚೆ ಇದ್ರು, ಬಟ್ ಇವಾಗ ಒಂದೊಂದು ಮೂವಿ ನೋಡಿದಾಗ ಅವ್ರ ಕ್ಯಾರೆಕ್ಟರ್ ಇಷ್ಟ ಆದಾಗ ಅವ್ರು ಇಷ್ಟ ಆಗ್ತಾರೆ. ಸೊ ಹಂಗೆ ನೋಡ ಆದ್ರೂ ಒಂದು ವಯಸ್ಸಿಗಿರುತ್ತಲ್ಲ, ಅಂದ್ರೆ ಹೇಳಿ ಬೇಕಾದ್ರೆ. ಒಂದು ಕಾಲಕ್ಕೆ ನನಗೆ ಇವ್ರ ಫ್ಯಾನ್ ಆಗಿದೆ. ಮೆಚುರಿಟಿ ಮೇಲೆ ಹೇಳಿ. ದರ್ಶನ್ ಇಷ್ಟ ಇದ್ರು ಒಂದು ಟೈಮಲ್ಲಿ. ಆಮೇಲೆ ಮುರಳಿ, ಒಬ್ರು ದರ್ಶನ್ ಮುರಳಿ ಇಬ್ರು. ಈಗಲೂ ಅವರಿಬ್ರೆ. ಓಕೆ, ನೀವು ಹೇಳಿ. ಹೀರೋಯಿನ್ ಇಲ್ವಾ? ಹೀರೋಯಿನ್ ರಮ್ಯಾ. ನನಗೆ ಆಲ್ ಟೈಮ್ ಫೇವ್ರೇಟ್ ಈಗ ಯಶ್ ಸರ್. ಯಶ್ ಸರ್. ಓಕೆ. ಸೊ ಅದಕ್ಕೆ ಹೇರ್ ಸ್ಟೈಲ ಗಡ್ಡ ಇಲ್ಲ ಹೌದು, ಫೋಟೋ ತೆಗಿಸ್ಬೇಕು ಅಂತ ಇವರು. ನಾನು ಅದು ತೆಗ್ಸಿದ್ದೀನಿ, ನಾನು ಇನ್ಸ್ಟಾಲ್ ಫುಲ್ ಡೆಡ್ ಲಾಕ್ಸ್ ಎಲ್ಲ ಹಾಕಿ ಅದೇ ಥರನೇ ಮಾಡಿದ್ದೀನಿ. ಹೌದಾ? ಯಾಕೆ ಇಷ್ಟ ನಿಮಗೆ ಯಶ್? ಅದೇ ಅವ್ರದ್ದು ಒಂದು ಆ್ಯಟಿಟ್ಯೂಡ್ ಸಖತ್ ಇಷ್ಟ. ನಮ್ಮ ಇಂಡಸ್ಟ್ರಿಯಲ್ಲಿ ಒಂಥರ ಅವ್ರ ಆ್ಯಟಿಟ್ಯೂಡ್ ಥರ ನ್ಯಾಚುರಲ್ ಆಗಿ ಬರುತ್ತೆ ಅವ್ರದ್ದು. ಆ ಡೈಲಾಗ್ಸ್ ಆಗಲಿ, ಆ ಫಿಲಮಲ್ಲಿ ಡೈಲಾಗ್ ಹೇಳಿ ಅವ್ರದ್ದು. ಹೇ ಪಠಾನ್, ಯಾರೋ ಒಬ್ಬರನ್ನೋ ಇಬ್ಬರನ್ನೋ ಹೊಡೆದು ಡಾನ್ ಆಗ್ದವನಲ್ಲ ಕಣೋ, ನಾನು ಹೊಡೆದಿರೋ 10 ಜನನೂ ಡಾನೆ. ಸೂಪರ್. ಇನ್ನೊಂದು
ಸಾಕು ಸರ್, ಒಂದೇ ಸಾಕು. ಇನ್ನೊಂದು ಹೇಳಿ ಬ್ರೋ. ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್, ಬಟ್ ವೈಲೆನ್ಸ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್ ಇಟ್. ಇವ್ರಿಗೆ ಹಾಂ ಹೌದಲ್ವಾ ನಿಮಗೆ? ಹೆಸರು ರಾಧಿಕಾ ಮೇಡಮ್ ಇಷ್ಟ. ಓಕೆ ದೆನ್ ಫೇವ್ರೆಟ್ ಅನಿಮಲ್ ಆ್ಯಂಡ್ ಸೌಂಡ್. ಎಸ್, ನಿಮ್ಮಿಂದ ಸ್ಟಾರ್ಟ್ ಆಗಲಿ ಈ ಸಲ. ಮಧ್ಯದಿಂದ. ಎಲ್ಲ ಏ ಅವ್ರು bro, start ಮಾಡ್ತಾರೆ. ಇಲ್ಲ ಆಲ್ರೆಡಿ ಅದಕ್ಕೆ ಎಲ್ಲ ಅವ್ರು ಸ್ಟಾರ್ಟ್ ಮಾಡ್ತಾರೆ, ನೀವು ಸ್ಟಾರ್ಟ್ ಮಾಡಿ. ಇದು ನೀವು ಶುರು ಮಾಡಿ. ನನಗೆ ಆಲ್ ಟೈಮ್ ಪಿಕಾಕ್ ಇಷ್ಟ. ಹೌದಾ? ಓಕೆ. ನಾನು ಕ್ರಿಶ್ಚಿಯನ್ ಡಿವೋಟಿ, ಅದಕ್ಕೆ ಓ ಇಸ್ ಇಟ್? ಅದಕ್ಕೆ ಇದು ಹಾಕ್ತಿದೆ ಪಿಕಾಕ್. ಓ ಸೂಪರ್. ಕೃಷ್ಣನ್ ಯಾವ ಕ್ವಾಲಿಟಿ ಇದೆ ನಿಮ್ಮ ಹತ್ರ? ಕ್ವಾಲಿಟಿ ಅಂತಲ್ಲ, ಐ ಎಮ್ ಎ ಡಿವೋಟಿ, ಬಟ್ ಅವ್ರದ್ದು ಓಕೆ. ಕ್ವಾಲಿಟಿ ಅಂದರೆ ಎಲ್ಲ ಇದೆ ಅವ್ರಿಗೆ, ಅವ್ರದ್ದೇ ಕ್ವಾಲಿಟಿ ಅಂತಲ್ಲ, ಬಟ್ ಅವರು ಸೇವೆ ಮಾಡೋದು ಜಾಸ್ತಿ. ಓಕೆ ಓಕೆ. ಏನು ಸೇವೆ ಮಾಡ್ತೀರಾ ನೀವು? ನಾನು ಎವ್ರಿ ಸ್ಯಾಟರ್ಡೆ ಟೆಂಪಲ್ ಹೋಗ್ತೀನಿ ಸರ್. ಇಸ್ಕಾನ್ಗ? ಎಲ್ಲ ಇಸ್ಕಾನ್ಗೆ ಆಗಲಿ, ಇಸ್ಕಾನ್ಗೆ ಬಂದು ಆ್ಯಕ್ಚುಲಿ ನಾವು ಡೋನರ್ಸು. ನಾನು ಆ್ಯಕ್ಚುಲಿ ಅದು ಒಂದು ಇದೇ ಇದೆ, ಅದು ನಮ್ಮ ತಂದೆ ಇಸ್ಕಾನ್ಗೆ ಡೊನೇಟ್ ಮಾಡಿದಾಗ 1996 ನಾನು ಹುಟ್ಟಿರಲಿಲ್ಲ ಆ್ಯಕ್ಚುಲಿ. 28 ಅಕ್ಟೋಬರ್ 10th 1996 ಡೊನೇಟ್ ಮಾಡಿದರು ಅಲ್ಲಿ ರಾಜಾಜಿನಗರ್ಗೆ. 28th 10th ಅಕ್ಟೋಬರ್ 1997 ನಾನು ಬಾರ್ನ್ ಆದೆ, ಅದೇ ಡೇಟ್ಗೆ. ಅದಕ್ಕೆ ನಮ್ಮ ಮನೆ ದೇವರು ಕೃಷ್ಣನ ಮಹಾಪ್ರಸಾದ ನೀವು. ಪ್ರಸಾದ. ಓಕೆ. ಪಿಕಾಕ್ ಸೌಂಡ್ ಮಾಡಿ. ಓ ಸೌಂಡ್ ಮಾಡ್ಬೇಕಾ? ಇನ್ನೊಂದ್ಸಲಿ ಮಾಡಿ ಬ್ರೋ. ಯಾಕೆ ಮಾಡಿ. ಸಾಕತ್ತಿತ್ತು. ಆಕ್ಚುಲಿ ವಾಯ್ಸ್ ಆಗಿದೆ. ನಿಮ್ಗೆ ತುಂಬಾ ಸೌಂಡ್ ಬರುತ್ತೆ ಅನ್ಸುತ್ತೆ ಹಂಗಾದ್ರೆ, ಬೇರೆ ಬೇರೆ ಇಲ್ಲ ಸರ್, ಇದೆ. ಇನ್ನ ಬೆಕ್ಕದು ಬರುತ್ತೆ. ಅದೇ ನಾನು ಅನ್ಕೊಂಡೆ. ಮಾಡಿ ಬೆಕ್ಕಿನ ಮಾಡಿ. ಬೆಕ್ಕು ನಂಗೆ ಇಷ್ಟ. ಅಷ್ಟು ಇವ್ರು ಮಾಡ್ಲಿ ಸರ್. ಇವ್ರು ಸ್ವಲ್ಪ ಬೆಕ್ಕಿನ ಥರ ಇಲ್ಲ ಅವ್ರು. ಅಲ್ಲ ನೀವು ಬೆಕ್ಕಲ್ಲ ಅನ್ಕೊಂಡ್ರಾ? ಒಟ್ಟಿಗೆ ಮಾಡ್ಬಿಡಿ. ಫಸ್ಟ್ ನೀವು ಮಾಡಿ, ಫಸ್ಟ್ ಮಾಡಿ ಬೆಕ್ಕು ಅಂತ ಸರ್ ಅವರು. ಬೆಕ್ ನಂಗೆ ಇಷ್ಟ ಆದ್ರೆ ನಾನು ಬೆಕ್ ನಿಮ್ಗೆ ಇಷ್ಟ ಅನ್ಕೊಂಡೆ. ನಾನು ನೀವು ಸೌಂಡ್ ಮಾಡಿದ್ರೆ ಅಂತ ಗೊತ್ತಾಗಿಲ್ಲ. ಓಕೆ. ಅವ್ರೇ ಮಾಡಿ ಅಲ್ಲ ಬೆಕ್ಕಿಷ್ಟ ಅಷ್ಟೇ. ಸೌಂಡ್ ಮಾಡ್ಬೇಕು. ಯಾವ್ದು ಊಟ ಕೋಳಿ ಚೆನ್ನಾಗಿ ಓಕೆ. ಓಕೆ ನೀವು ಮಾಡಿ. ಇಲ್ಲ ನಮ್ಮನೆ ಬೆಕ್ಕು ಸೌಂಡ್ ತರ ಬರ್ಲಿಲ್ಲ. ಕರೆಕ್ಟ್. ನೀವು ಮಾಡಿ. ನನ್ಗೆ ಹಸು ಇಷ್ಟ ಸರ್. ಓಕೆ. ಯಾರನ್ನ ನೋಡಿದ್ರೆ ಬರೀ ಇವ್ರು animals ಇದಾಡ್ತವ್ರೆ ಅಂತ. ಸೊ ಹಾಗೆ ನಾವು ಲಂಗೋಟಿ ಮ್ಯಾನ್ ಬಗ್ಗೆ ಮಾತಾಡ್ತಾ ಇದೀವಿ. ಲಂಗೋಟಿ ಹಾಕೊಂಡು ನೀವು ಆಕ್ಟ್ ಮಾಡಿದ್ದು ಹೇಗಿತ್ತು ಅನುಭವ ಆಕಾಶ್? ಸರ್ ನನಗೆ ಅದು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಟ್ಟಿತ್ತಲ್ಲ, ಸೊ ಅದು ನನಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಕೇಳ್ತಿದ್ದಾರೆ ಹೇಗೆ ಅನಿಸ್ತಿತ್ತು, ನಿಮ್ಮ ನಾಚಿಕೆ ಮರದ ಬಿಟ್ಮೇಲೆ ಲಂಗೋಟಿ ಹಾಕೊಂಡ್ರೆ, ಲಂಗೋಟಿ ಬಿಟ್ಟಿದ ಸಲ ನಿಮಗೆ ಬಿಟ್ಟಾದ್ಮೇಲೆ ಲಂಗೋಟಿ ಹಾಕಕ್ಕೆ ಸ್ಟಾರ್ಟ್. ಹಂಗೆ. ಓಕೆ ಓಕೆ. ಸೊ ನನಗೆ ತುಂಬ ನಾರ್ಮಲ್ ಆಗೇ ಇತ್ತು, ಬಟ್ ನಾನು ಪ್ರೆಸೆಂಟ್ ಮೂಮೆಂಟಲ್ಲಿದ್ದೆ. ಆಮೇಲೆ ಕ್ಯಾರೆಕ್ಟರ್ ಅದನ್ನು ಫಾಲೋ ಮಾಡ್ತಾ ಇದ್ದೆ, ಯಾಕಂದ್ರೆ ತುಂಬ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ತುಂಬ ಇತ್ತು. ಸೊ ಹಾಗಾಗಿ ನಾನು ಏನು ಡಿಸ್ಟ್ರಾಕ್ಷನ್ ಇತ್ತು ಸೆಟ್ಟಲ್ಲಿ? ಪ್ರತಿಯೊಂದೂ ಇವಾಗೇನೋ ಒಂದು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಬ್ಬರು ಇದ್ರಲ್ಲ, ಅವರು ಎಲ್ಲ ಹೊಸ ಹುಡುಗರು, ನನ್ನ ಫ್ರೆಂಡ್ಸೇ ಅವರು. ಸೊ ಅವ್ರಿಗೇನು ಏನೋ ಒಂದು ಕೆಲಸ ಹೇಳಬೇಕಾಗಿತ್ತು, ಏನೋ ಒಂದು ಇದು ಮಾಡಬೇಕಾಯ್ತು. ತಿರ್ಗಾ ನಾನು ಅಲ್ಲೇ ಪ್ರೆಸೆಂಟ್ ಇರಬೇಕಾಯ್ತು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಅವಾಗ ಆದಷ್ಟು ಕುದುರೆಗೆ ಲಗಾಮ್ ಕಾನ್ಸಂಟ್ರೇಷನ್ ಮಾಡಿ. ಡಿಸ್ಟ್ರಾಕ್ಷನ್ ಇತ್ತು, ಆದ್ರೆ ಇವರೇ ಜಾಸ್ತಿ ಎಲ್ಲ ವರ್ಕು ಇವರೇ ಹ್ಯಾಂಡಲ್ ಮಾಡ್ತಾ ಇದ್ರು ಸರ್. ಬಿಟ್ರೆ ಎಲ್ಲ ಇವರೇ ಮಾಡ್ಬಿಡ್ರು. ಆಕಾಶ ಸ್ವಲ್ಪ ಇದಾಗ್ಬಿಡ್ತಾ, ಅಂದ್ರೆ ಈಚೆ ಒಳಗೆ ಮುಳುಗ್ಬಿಡ್ತಾ. ಪ್ರೊಡಕ್ಷನ್ ಟೀಮ್ನು ಇವರೇ ಮಾಡ್ತಾ ಇದ್ರು, ನನಗೆ ಮೇಕಪ್ ಅವರೇ ಮಾಡ್ತಿದ್ರು, ಎಲ್ಲಾನು ಇವರೇ ಮಾಡಿ. ನನಗೆ ಆಕ್ಟಿಂಗು ಇವರೇ ಹೇಳ್ಕೊಡ್ತಿದ್ರು ಅನ್ನೋ ಟೈಮು. ನೀವು ಅದು ಮೇಕಪ್ ಮಾಡಿದ್ದ ಅದೇ ಪಿಕಪ್ ಲೈನ್ ನಿಮ್ದು? ಪಿಕಪ್ ಲೈನ್ ಪಿಕಪ್ ಲೈನ್ ಅಲ್ಲ, ಅವ್ರು ನೋಡಿ ಸರ್ ಈಗಲೂ ಎಷ್ಟು ಮೇಕಪ್ ಹಾಕೊಂಡಿದ್ದಾರೆ. ಅಲ್ಲೂ ಅಷ್ಟೇ ಕಣ್ಣಿಗೆ ಹೆಂಗ್ ಮುಚ್ಕೊಂಡು. ಅದಕ್ಕೆ ಅವರೇ ಸಣ್ಣ ಸಣ್ಣ ಬಿಡಿ, ಅದು ಹೇಳಿದ್ರೆ ಇವಾಗ ಪ್ರಯೋಜನ ಇಲ್ಲ, ಅದ್ರಲ್ಲಿ ಸಿಗೋದು ಇಲ್ಲ ಜನಕ್ಕೆ. ಸೊ ಹಾಗೆ ನೀವು ಸಿನಿಮಾ ಲಂಗೋಟಿ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಮೊದಲನೇ ಸಲ ಹೀರೋ? ಓಕೆ. ನಿಮ್ದು ಮೊದಲನೇದ ಸಿನಿಮಾ? ಫಸ್ಟ್ ಟೈಮ್. ಅವ್ರು 16 ಸಿನಿಮಾ ಮಾಡಿದ್ದಾರೆ ಸರ್ ಅವರು. ಸಾರಿ ಇಲ್ಲ ಕೈ ಒಂದು 16 ಮೂವಿ ಮಾಡಿದಾರಂತೆ, ಹೇಳಿ ಇಲ್ಲ. ಅದೇ ಅಷ್ಟೇ, ಏನು ಹೇಳೋದು. ಈಗ ಲಂಗೋಟಿ ಮ್ಯಾನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಷ್ಟು ಮೂವಿ ಮಾಡಿದ್ರು ರಿಲೀಸ್ ಆಗೋದು ಕಮ್ಮಿನೇ ಅಲ್ವಾ. ಅದರಲ್ಲಿ ಲಂಗೋಟಿ ಮ್ಯಾನ್ ಇವಾಗ ರಿಲೀಸ್ ಆಗ್ತಿದೆ, ಅದು ಇಷ್ಟು ವರ್ಷದ ಪ್ರಯತ್ನ, 3 ವರ್ಷದ ಪ್ರಯತ್ನ. ಕಾಯ್ತಾ ಇದ್ದೀನಿ 20ನೇ ತಾರೀಕು ಬರ್ತಾ ಇದೆ. ಸೊ ನನ್ನದೇ ನಿಮ್ಮ ಇವ್ರ ಜೊತೆ ಸಂಜೋತ್ ಅವ್ರ ಜೊತೆ ಮಾತಾಡ್ತಾ ಹೇಳಿದೆ. ಸೊ ಲಂಗೋಟಿ ಹಾಕೊಂಡು ಯಾರಾದರೂ ಬಂದರೆ ಅವ್ರಿಗೆ ಫ್ರೀ ಟಿಕೆಟ್ ಅಂತೆ. ಓಕೆ. ಆಮೇಲೆ ಆಕಾಶ್ ಲಂಗೋಟಿ ಹಾಕೊಂಡೆ ಬರ್ತಾರಂತೆ.
ಸೊ ನೋಡಿ ನಾನು ರಿಲೀಸ್ನ ಪ್ಯಾಂಟ್ ಬಿಚ್ಚಿ ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಸರ್. ಮುಗೀತು ಕತೆ ಮುಗೀತು. ನಾನು ಪೊಲೀಸ್ ಸ್ಟೇಷನ್ ಬಂದ್ಬಿಡ್ತೀನಿ ಓಡ್ಸಕ್ಕೆ. ಕಟ್ಟಾದ್ರೆ ಸೆಲ್ಲಲ್ಲಿ ಇರ್ತೀರಾ. 100%. ಓಕೆ, ಸೊ ಹಾಗೆ ನಾವು ಲಂಗೋಟಿ ಮ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲಂಗೋಟಿ ಮ್ಯಾನ್ ಒಂದು ಫನ್ನಿ ಆಗಿರುವಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಸಂಜೋತ್ ಅವರು ತಮ್ಮ 2ನೇ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ. ಹೆಂಗೆ ಕಾಸ್ಟಿಂಗ್ ಇದೆ ಅಂತ ಅನಿಸುತ್ತೆ ಎಲ್ಲರೂ ಹೆಂಗೆ. ಓಕೆ, ಸೊ ಹಿಂಗಾಗಿ ಸೊ ದ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಪವನ್. ಆಸಮ್ ಸರ್. ಓಕೆ, ಏನು ನೀವು ನೆನಪಲ್ಲಿ ಮರೀದೇ ಇರೋಕ್ಕಾಗಿರೋಂಥ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಸಿನಿಮಾದಲ್ಲಿ ನಿಮ್ಮ ಆ್ಯಕ್ಟಿಂಗ್ ಮಾಡಬೇಕಾದ್ರೆ? ಒಂದಿದೆ ಸರ್, ಇವ್ರು ಎಗರೋದು ನನ್ನ ಮೇಲೆ ಎಗರು ಬಿದ್ದು ನನ್ನ ತಲೆ ಡಮ್ ಅನ್ನುತ್ತೆ. ಅವ್ರಿಗೆ ಕೆಳಗಡೆ ಏನೂ ಹಾಕಿರಲ್ಲ, ಒಂದು ಫೈಟ್ ಸೀನ್ ಚಿಕ್ಕದಾಗಿರುತ್ತೆ, ನನ್ನೊಂದು ಆಕ್ಸೆಸರೀಸ್ ಎಲ್ಲ ಮುರಿದೋಗ್ಬಿಡುತ್ತೆ. ಓಕೆ, ಮ್ಯಾಮು ಹೇಳಿಲ್ಲ, ಇವರು ಹೇಳಿಲ್ಲ, ಶಾರ್ಟ್ ರೆಡಿ ಅಂತ. ಓಕೆ ಆ್ಯಕ್ಷನ್ ಅಂದ್ಬಿಟ್ರು ಮ್ಯಾಮ್, ಇವ್ರು ಬಂದು ಧಬಕ್ ಅಂತ ಬಿದ್ದುಬಿಟ್ರು. ಓಕೆ, ನಾನು ಅಲ್ಲಿಂದ ಬೋನ್ಸಾಗಿ ಕೆಳಗಡೆ ಬಿದ್ದಿದ್ದು ತಲೆಗೆ ಜುಮ್ ಅಂತ. ಅದಾದ್ಮೇಲೆ ನೋಡಿದ್ರೆ ಶಾರ್ಟ್ ಓಕೆ ಅಂತಿದ್ದಾರೆ, ಇವ್ರು ನೋಡಿದ್ರೆ ನನ್ನ ಕೈಯಲ್ಲೆಲ್ಲ ಉಗ್ರ ಹೇಳಿದ್ರೆ ಮಾಡಲ್ಲ ಸರ್ ಅವರು. ಬೇಡ ಬೇರೆ ಏನಾದ್ರು ಮಾಡೋಣ ಆ ಥರ ಇದು ಮಾಡ್ಬಿಡ್ತಾರೆ. ಹಂಗಂತಲ್ಲ, ಅಂದ್ರೆ ಫಸ್ಟ್ ಟೈಮ್ ಪ್ರಿಪರೇಷನ್ ಇರಬೇಕಲ್ಲ. ಆಮೇಲೆ ತುಂಬಾ ಚಿಕ್ಕ ಫೈಟು, ಸೊ ಹಾಗಾಗಿ ನಾನು ಹಂಗೆ ಓಕೆ, ಹಂಗೆ ನಿಮ್ದು ಹೇಳಿ, ಮರಿಲಾರ್ದಂಥದ್ದು ಏನು ಅನುಭವ? ನನಗೆ ಎವ್ರಿ ಡೇ ನನಗೆ ಈಗಲೂ ಜ್ಞಾಪಕ ಇದೆ, ಪ್ರತಿಯೊಂದು ಮೂಮೆಂಟು ಜ್ಞಾಪಕ ಇದೆ, ಯಾವುದು ಮರೆಯೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ವಾಸ್ ನನ್ನ ಫಸ್ಟ್ ಮೂವಿ ಅಲ್ಲ, ಸೊ ಹಾಗಾಗಿ ಪ್ರತಿಯೊಂದು ಜ್ಞಾಪಕ ಇದೆ. ಬಟ್ ತುಂಬ ಮರೆಯೋಕ್ಕಾಗದಿರೋದು ಅಂತ ಅಂದರೆ ನನಗೆ ಲಾರಿ ಫೈಟ್ದಿಂದ ಸ್ವಲ್ಪ ಫುಡ್ ಪಾಯ್ಸನ್ ಥರ ಆಗಿಬಿಟ್ಟಿತ್ತು ನನಗೆ. ರನ್ನಿಂಗ್ದು ಚೇಸಿಂಗು ಯಾವುದೋ ಮಸಾಲೆ ದೋಸೆನ ತಿನ್ಬಿಟ್ಟೆ ಸೆಟ್ಟಲ್ಲಿ, ಅದು ತಲೆ ತಿರುಗಿಸ್ತಾ ಇದೆ, ನನಗೆ ಆಗ್ತಿಲ್ಲ. ಬಟ್ ಟೈಮು ಹೋಗ್ತಾಯಿದೆ, ಲೈಟು ಹೋಗ್ತಾಯಿದೆ, ಸೊ ರನ್ ಮಾಡಬೇಕಿತ್ತು. ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಒಂದು ಕ್ಯಾರೆಕ್ಟರ್ನ ಜಂಪ್ ಮಾಡ್ತಾಯಿದ್ದು ರಿಯಲ್, ಅದೆಷ್ಟು ರಿಯಲಾಗಿ ನನಗೆ ಸುಸ್ತು ತೋರಿಸ್ತಿದೆ ಅಂದರೆ ನನ್ನ ಕೈಲಿ ನಿಜವಾಗ್ಲೂ ಆಗ್ತಿಲ್ಲ. ಎಲ್ಲ ಮಾಡಿ ಸೈಡ್ಗೆ ಹೋಗಿ ಆಮೇಲೆ ಅಂತ ವಾಂತಿ ಅವತ್ತಿನ ದಿವಸ ನನಗೆ ಸೆಟ್ ಫುಡ್ ತಿಂದು ಇದಾಗೋಗಿತ್ತು ನನಗೆ. ಅದ್ರಲ್ಲಿ ನೋಡಿದ್ರೆ ಮ್ಯಾಮು ಇಲ್ಲ ಮಾಡ್ಬೇಕು, ನೀನು ಆ್ಯಕ್ಟಿಂಗ್ ಮಾಡಬೇಕು. ಅಯ್ಯೋ ಮ್ಯಾಮ್ ಒಳಗಡೆ ಏನೇನು ಆಗ್ತದೆ ನನಗೆ ಗೊತ್ತಾಗ್ತಿಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಕೆಫೆಡಾಗ ಬರ್ತೀನಿ ಅಂದರೆ ಅಲ್ಲಿ ವಾಶ್ರೂಮ್ಸ್ ಯಾವುದೂ ಸರಿಯಾಗಿಲ್ಲ. ಆಮೇಲೆ ಎಲ್ಲೋ ಹೋಗೋದು ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಬ್ರೋಗೆ ಹೇಳಿದೆ, ಬ್ರೋ ನಿಜ ಆಗ್ತಾಯಿಲ್ಲ, ಒಂದು ನಿಮಿಷ ನಿಲ್ಸೋಣ, ಶೂಟ್ ನನಗೆ ಆಗ್ತಾಯಿಲ್ಲ. ಆಮೇಲೆ ಆಕಾಶ್ ಅವರು ಇವ್ರ ಫ್ರೆಂಡ್ ಸೊ ಈ ಸಿನಿಮಾ ಹೆಂಗೆ ಮಾಡಿದ್ರೆ ಅಂದ್ರೆ ವಾಂತಿ ಭೇದಿ ಮಾಡ್ಕೊಂಡು ಮಾಡಿದ್ವಿ ಅಂತ ಹೇಳ್ಬೋದು. ಅಲ್ಲ ಹಂಗಲ್ಲ, ಅವತ್ತೊಂದು ದಿವಸ ಅನ್ಸುತ್ತೆ ಅದೇನೋ ಸೆಟ್ ಫುಡ್ ಅವ್ರು ಸೆಟ್ ಆಗಿಲ್ಲ ಅಷ್ಟೇ. ಮಿಕ್ಕಿ ಟೈಮಲ್ಲಿ ಸುಲ್ಸ್ ಮಾಡಿದೀವಿ ಅಂತ ಕೆಲವರು ಹೇಳ್ತಾರಲ್ಲ, ಹಂಗೆ ನೀವು ವಾಂತಿ ಭೇದಿ ಸಡನ್ ಆಗಿ ಮ್ಯಾಮು ಇಲ್ಲ, ಬೇರೆ ಟೈಮಲ್ಲೆಲ್ಲ ಫುಡ್ ಎಲ್ಲ ತುಂಬ ಚೆನ್ನಾಗಿರೋದು. ಅವತ್ತೊಂದು ದಿವಸ ಯಾರೋ ಬೇರೆಯವ್ರು ಬಂದಿದ್ರು ಏನೋ ಗೊತ್ತಿಲ್ಲ ಅನ್ಸುತ್ತೆ. ಆಮೇಲೆ ಇನ್ನೊಂದು ನೈಟ್ ಶೂಟು ಅಷ್ಟೇ ನಮಗೆ. ನಮ್ಮ ಕ್ಯಾಮ್ರಾಮ್ಯಾನು ತಿರುಪ್ತಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ನಾವು ಕ್ಲೈಮ್ಯಾಕ್ಸ್ ಶೂಟ್ ಅಂತ ಇಟ್ಕೊಂಡಿದ್ದೇವೆ. ತಿರುಪ್ತಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಯಾವುದೋ ಒಬ್ರು ಕ್ಯಾಮ್ರಾಮನ್ನ ಕರ್ಕೊಬಂದು ಆಮೇಲೆ ಅವರೇ ಕಳಿಸಿದ್ರು ಅನ್ಸುತ್ತೆ. ತಿರ್ಗಾ ಅವ್ರ ಜೊತೆ ಒಂದು ಶೂಟ್ ಮಾಡಿದ್ವಿ. ಚಳಿ ಫುಲ್ಲು, ಬೆಳಗ್ಗೆ 6-7 ಗಂಟೆ ತನಕ ಶೂಟ್ ಮಾಡಿದ್ದೀವಿ ಕ್ಲೈಮ್ಯಾಕ್ಸ್. ಸೊ ನಿಮ್ದು ಹೇಳಿ, ಮರಲಾರ್ದಂಥ ಅನುಭವ? ತುಂಬ ಇದೆ. ನನಗೊಂದು ಏಟ್ ಹೊಡೆದಿದ್ದು ಒಂದು ಲೇಡಿ ಡೈರೆಕ್ಟರ್ ಜೊತೆ ಇದು ಮೊದಲನೇ ಮೂವಿ ಮಾಡಿರೋಂಥ ಮೂವಿ ಲಂಗೋಟಿ ಮ್ಯಾನ್. ಆಮೇಲೆ ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ಸೀನ್, ಜೈಲಲ್ಲಿ ಒಬ್ರಿಗೆ ಹೊಡಿಯೋದು. ನನಗೆ ಹೊಡಿಯೋಕ್ಕೆ ಬರ್ತಾ ಇಲ್ಲ, ಮ್ಯಾಮ್ ಬರ್ತಾ ಇಲ್ಲ, ಹೊಡಿರಿ ಸರಿಯಾಗಿ ಅಂತ. ಎಲ್ಲಿಂದ ಮ್ಯಾಮ್ ನನ್ನ ಮನ್ಸಲ್ಲಿ ಅನ್ಕೊಳ್ಳೋದು, ನಾನು ಹೊಡಿಯೋಕೆ ಆಗ್ತಾ ಇಲ್ಲ ನನಗೆ. ಯಾರ ಹತ್ರ ಹೇಳ್ಕೊಂಡು ಹೊಡಿರಿ, ಸರಿಯಾಗಿ ಹೊಡಿಬೇಕು ನೀವು ಅಂತ. ಅದು ಎಲ್ಲವ್ರಿಗೆ ಏಟಾಗ್ಬಿಡುತ್ತೋ, ಜ್ವರ ಹೊಡೆದ್ಬಿಟ್ರೆ ಅಂತ ನನ್ನ ಮನಸ್ಸಲ್ಲಿ. ಆಮೇಲೆ ಹೇಳ್ಬಾರ್ದು ಆದರೂ ಹೇಳ್ತಾ ಇದ್ದೀನಿ. ಆಮೇಲೆ ಅದೇನೋ ಪಟ್ಟಿ ಥರ ಏನೋ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಹೊಡೆದಿದ್ದು ಅದೊಂದು. ಆಮೇಲೆ ಇನ್ನೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ಮಳೆ, ನಡುಗ್ತಾ ಇದ್ದೀನಿ, ಆಗ್ತಾ ಇಲ್ಲ ನನಗೆ. 4 to 5 hours ಆಗ್ತಾ ಇಲ್ಲ, ಫುಲ್ ನಡುಗ್ತಾ ಇದ್ದೀನಿ. ಆದ್ರೂ ನಾವು ಮುಖದ ಫುಲ್ಲು ಕವರ್ ಮುಚ್ಕೊಂಡು ಫುಲ್ ಮಲ್ಕೊಬಿಟ್ಟಿದ್ದೀನಿ. ಹಾಗೆ ಒಂದು ಹಾಫ್ ಆನ್ ಅವರ್ ಮಲಗಿದ್ದೀನಲ್ಲ ಮ್ಯಾಮ್ ನಾನು. ಸಮುದ್ರ ಕ್ಯಾರೆಕ್ಟರ್ ಮೈ ಮೇಲೆ ತಗೊಳ್ಳಿ, ಅದೇ ಸಮುದ್ರ ಥರ ಫೇಸ್ ಮಾಡಿ ನೋಡೋಣ. ಬೇಡ, ಆಕ್ಚುಲಿ ತುಂಬಾ ಡಿಫ್ರೆನ್ಸ್ ಇದೆ. ಅವ್ರು ಇವಾಗ ನಾರ್ಮಲ್ ಆಗಿ ಮಾತಾಡ್ತಾ ಇರೋದಕ್ಕೂ ಸಮುದ್ರ ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ, ಬೇರೆ ತರನೇ ಚೇಂಜ್ ಆಗ್ಬಿಡ್ತಾರೆ. ನಾಗವಲ್ಲಿ ಬಂದಂಗೆ ಇರ್ತಾರೆ. ನಾಟ್ ಎಕ್ಸಾಕ್ಟ್ಲಿ ನಾಗವಲ್ಲಿ, ಬಟ್ ಆ ಥರ ತುಂಬಾ ಚೇಂಜಸ್ ಕಾಣುತ್ತೆ ಆ ಕ್ಯಾರೆಕ್ಟರ್. ಇನ್ಸ್ಪೆಕ್ಟರ್ ನಾಗವಲ್ಲಿ ಮ್ಯಾಮ್ ನನಗೆ ಆ ಥರ ಸ್ಟ್ರಿಕ್ಟ್ ಆಗಿ ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಇದೇ ಥರ ಇರಬೇಕು, ಸ್ಟ್ರಿಕ್ಟ್ ಆಗಿರಬೇಕು. ಅದು ನಗದೇ ಇಲ್ಲ ಅನ್ಸುತ್ತೆ ಅದರಲ್ಲಿ, ನಗದೇ ಇಲ್ಲ, ಫುಲ್ ಜಾಸ್ತಿನೂ ಮಾತಾಡ್ತಾರಿಲ್ಲ ಸೆಟ್ಟಲ್ಲಿ. ಇಲ್ಲಿ ಬಂದ್ಮೇಲೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಾರೆ. ನಾನು ಅದೇ ಅನ್ಕೊಂತ ಇರೋದು, ಸೆಟ್ಟಲ್ಲಿ ಇದರೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಪ್ಯಾಕಾ ಬಂದಿದ ತಕ್ಷಣ ಹೋಗೋದು ಕಡೆದೊಂದು ಸೈ ಅಂತ. ಅಷ್ಟೇ ಮುಗೀತು. ಆಮೇಲೆ ಇನ್ನೊಂದೇನು, ಮೇ ಬಿ ಬಾಯ್ ಫ್ರೆಂಡ್ ಫೋನ್ ಮಾಡ್ತಿದ್ರು ಅನ್ಸುತ್ತೆ, ಬಂದ್ಬಿಡಮ್ಮ ಚಿನ್ನ ಬೇಗ.
ಆಮೇಲೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಏನು ಹೇಳ್ತಾ ಇದ್ದಲ್ಲ ಅದೊಂದು ಫುಲ್ಲು ನಡುಗ್ತಾ ಇದ್ದೀನಿ, ಆಗ್ತಾ ಇಲ್ಲ, ಯಾವಾಗ ಬಿಡ್ತಾರೋ ಅಂತ ಹೇಳ್ಬಿಟ್ಟು ಫುಲ್ ನಡುಗ್ತಾ ಇದ್ದೆ. ಅದೊಂದು ಮರೆಯೋಕ್ಕಾಗದೇ ಇರೋವಂಥ ಸೀನ್ ಈ ಮೂವಿನಲ್ಲಿ. ಆಮೇಲೆ ಪರ್ಮನೆಂಟ್ ಆಗಿ ನಡ್ಗೋದೇ ನಿಂತು ಹೋಗ್ಬಿಡ್ತು. ಅಷ್ಟೇ freeze ಅಂತಾರೆ ಆಗೋಗ್ಬಿಟ್ಟು. ಆಮೇಲೆ ಇನ್ನೊಂದು ಮೇಡಮ್ ಮನೇಲಿ ಕೊಡ್ತಾ ಇದ್ದು ಕಾಫಿ ಮರೆಯೋಕ್ಕಾಗದೇ ಇರೋವಂಥದ್ದು. ಆಮೇಲೆ ಊಟ ಅವ್ರ ಮನೆಯಲ್ಲಿ ಅನ್ನ ಸಾಂಬಾರು ಏನು ಸಕ್ಕತ್ತಾಗಿ ಮಾಡ್ತಾ ಇವಾಗಲೂ ಕೊಟ್ಟರೆ ಬೇಕಾದ್ರೆ ತಿನ್ಕೊಂಡ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಪವನ್, ಆಲ್ ದಿ ಬೆಸ್ಟ್ ನಿಮಗೆ. Thank you so much, ಯು ಲುಕ್ ವೆರಿ ಗುಡ್. ಏನೋ ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಗಡ್ಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾಸಿಟಿವ್ ಆರ ಇದೆ. ಪಾಸಿಟಿವ್ ಆರ ಇದೆ ನಿಜ. ಅವ್ರ ಕಣ್ಣು ಸರ್ ನಮಸ್ತೆ ಸರ್, ನಾನು ನೆಗೆಟಿವ್ ಸರ್, ನೆಗೆಟಿವ್. ಇಲ್ಲ, ಶರಣ್ ಸರ್ ಫಸ್ಟ್ ಟೈಮ್ ಬಂದ ತಕ್ಷಣ ಅಲ್ಲಿ ನಮ್ಮ ಟೀಚರ್ಗೆ ಅವ್ರು ಸುಮ್ಮನೆ ತುಂಬ ಕಾಮನ್ ಆಗಿ ಬಂದ್ರು. ಆ್ಯಕ್ಚುಲಿ ಏನೇನೋ ರೆಡಿ ಮಾಡ್ಕೊಬೇಕು ಅಂದಿದ್ದೀವಿ, ಬ್ಲಾಸ್ಟ್ ಗೀಸ್ ಎಲ್ಲ ಮಾಡ್ಕೊಬೇಕು ಅಂದ್ರೆ ಶರಣ್ ಸರ್ ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ನೀವೇ ಹೀರೋನಾ ಹಿಂಗೆ ಅಂದರು. ನಾನು ಯಾರು ಹೀರೋ ಅಂತ ನಾನು ನೋಡ್ತಾ ಇದ್ದೀನಿ, ನನಗೆ ಗೊತ್ತಾಗಿಲ್ಲ. ಅವ್ರು ಬಂದರೆ ಒಂದಷ್ಟು ಜನ ನಾವು ಪೊಲಿಟಿಕಲ್ ಎಷ್ಟು ಜನ ಬಂದರು ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂತೀವಿ. ಇವ್ರು ಅದೇ ಕಾಮನ್ ಆಗಿ ಒಬ್ಬರೇ ಹಿಡಿದ್ಬಿಟ್ಟು ಬಂದು ಪಕ್ಕದಲ್ಲಿ ಇವರೇ ಮಾತಾಡ್ತಾ ಇದ್ದಾರೆ. ನನಗೆ ಶಾಕ್ ಆಯ್ತು. ಅದಾದಮೇಲೆ ಇಲ್ಲ ಸರ್ ನೆಗೆಟಿವ್ ಹಾಂ ನೀನು ನೆಗೆಟಿವ್ ಯಾವ ರೇಂಜಲ್ಲಿ ನೀನು ನೆಗೆಟಿವ್ ನೀನು ಕಾಣಿಸ್ತಾ ಇದೆಯಾ ಅಂದರು. ಆಯಿತು ಸರ್ ಏನೋ ಒಂದು ಮಾಡಿದ್ದೀವಿ ನೋಡಿ. ಆಮೇಲೆ ಒಂದು ಓಕೆ. ಆಮೇಲೆ ಇನ್ನೊಂದು ಕೇಳಬೇಕು ನಿಮ್ಮ ಬಗ್ಗೆ. ನಿಮ್ಮ ಹೆಸರು ಆಕಾಶ್ ರ್ಯಾಂಬೋ ಅಂತ ಯಾಕಿದೆ? ನಮ್ಮ ತಂದೆ ಅಡ್ಡೆಸರು ಸರ್ ಅದು. ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಫ್ರೆಂಡ್ಸ್ ಎಲ್ಲ ರ್ಯಾಂಬೋ, ಮಿನಿ ರ್ಯಾಂಬೋ ಅಥವಾ ನಮ್ಮ ತಂದೆಗೆ ರ್ಯಾಂಬೋ ಅಂತ ಕರಿತಾ ಇದ್ರಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು ಆ ಹೆಸರು. ಸೊ ನಾನು ಗೌಡ ಬೇಸಿಕ್ಲಿ, ನನಗೆ ತಿರ್ಗಾ ಆಕಾಶ್ ಗೌಡ ಇದು ಹಾಕಿದ್ರೆ ಕ್ಯಾಸ್ಟಿಸಮ್ ತುಂಬ ಇದಾಗುತ್ತೆ ಅಂತ ನಾನು ರ್ಯಾಂಬೋ ಅನ್ನೋದನ್ನ. ಯಾಕೆ ನಿಮ್ಮ ತಂದೆಗೆ ರ್ಯಾಂಬೋ ಅಂತಿದ್ರು? ನಮ್ಮ ತಂದೆ ಮುಂಚೆ ಸೀಸಿಂಗ್ಗಳೆಲ್ಲ ಮಾಡೋರು. ಸೀಸಿಂಗ್ ಅವಾಗೆಲ್ಲ ದುಡ್ಡು ಕಟ್ಟದೆ ಗಾಡಿಗಳನ್ನ ಅದೇನೋ ನನಗೆ ಆ ಸಿಸ್ಟಮ್ ಇನ್ನೂ ಗೊತ್ತಿಲ್ಲ ಹೆಂಗೆ ಅಂತ. ಸೊ ಅದನ್ನೆಲ್ಲ ಹೆಂಗೆ ನಮ್ಮ ತಂದೆ ಹೋಗಿ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಂಡು ಎತ್ತಾಕೊಂಡು ಬಂದು ಗಾಡಿನ ಇದೆಲ್ಲ ಮಾಡೋರು. ಆಮೇಲೆ ಅವ್ರ ಆ ಫಾಸ್ಟ್ನೆಸ್ಸಿಂದ ಮತ್ತು ಆ ಖಡಕ್ಕಿದ್ರಿಂದ ಅವ್ರಿಗೆ ರ್ಯಾಂಬೋ ಅಂತ ಹೆಸರು. ಅವ್ರ ಫ್ರೆಂಡ್ಸ್ ಎಲ್ಲ ಕರೀತಾರೆ. ಈಗಲೂ ಬ್ಯಾಂಗ್ಳೂರ್ ಸೌತಲ್ಲಿ. ನೈಸ್ ನೈಸ್ ನೈಸ್. ಸೊ ಅದಕ್ಕೆ ನೀವು ಆಕಾಶ್ ರ್ಯಾಂಬೋ. ಅದಕ್ಕೆ ನಾನು ಆಕಾಶ್ ರ್ಯಾಂಬೋ. ಇಂಡಸ್ಟ್ರಿಗೆ ಆರನ್ನ ಹೆಸರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಮೇಡಮ್ಗೂ ನನಗೂ ಸ್ಟಾರ್ಟಿಂಗಲ್ಲಿ ಬೇಡ ನೀನು ಇಡಬೇಡ ರ್ಯಾಂಬೋ ಬೇಡ, ಇದು ಯಾವುದೋ ಸ್ಟಾರ್ ಮೂವಿ ಅಂದರೆ ಔಟ್ ಆಫ್ ದ ಬಾಕ್ಸ್ ಸ್ಟಾರ್ ಮೂವಿ ಥರ ಇದೆ, ನೀನು ಹಂಗೆಲ್ಲ ಹಾಲಿವುಡ್ ಥರ. ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಹೀರೋಯಿನ್ ಯಾರು? ಹಿಂದಿ ಹುಡುಗಿ, ಜಾರ್ಖಂಡಿಂದ ಜಾರ್ಕೊಂಡೇ ಬಂದಿದ್ದಾಳೆ. ಇವತ್ತೊಂದು ಮೆಸೇಜ್ ಕಳಿಸಿದ್ಲು, ಆಕಾಶ್ ಐ ಆಮ್ ಪ್ಯೂಕಿಂಗ್, ಐ ಕಾಂಟ್ ಕಮ್. ಇವತ್ತು ಕರೆದ ಇಂಟರ್ವ್ಯೂಗೆ, ಇಲ್ಲ ಆಕಾಶ ಆಗ್ತಿಲ್ಲ ಪ್ಯೂಕಿಂಗ್ ಅಂತ ಗೊತ್ತಿಲ್ಲ. ಪ್ಯೂಕ್ ಮಾಡ್ತಾನೆ ಇರ್ತೀರಾ ಈ ಸಿನಿಮಾದಲ್ಲಿ? ನೀವು ಪ್ಯೂಕ್ ಮಾಡ್ಕೊಂಡಿದ್ದೀರಾ, ಅವ್ರು ಬೇದಿ ಮಾಡ್ಕೊಂಡಿದ್ದಾರೆ? ಇಲ್ಲ, ಒಂದು ದಿವಸ ಹೊಟ್ಟೆ ಫುಲ್ ಅಪ್ಸೆಟ್ ಇರೋದು. ಓಕೆ. ಸೊ ಥ್ಯಾಂಕ್ಸ್ ಆಕಾಶ್, ಒಳ್ಳೇದಾಗಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ, ಹಿಟ್ ಆಗಲಿ ಸಿನಿಮಾ, ಒಳ್ಳೆ ಅವಕಾಶಗಳು ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಸೇಮ್ ಟು ಯು. ಪವನ್, ಗುಡ್ ಲಕ್. ಥ್ಯಾಂಕ್ ಯು. ಯಾ ಸಂಹಿತಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಲಂಗೋಟಿ ಮ್ಯಾನ್ ಬಗ್ಗೆ ಮಾತಾಡಿದ್ವಿ. ಲಂಗೋಟಿ ಮ್ಯಾನ್ ಇದೇ ತಿಂಗಳು 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ನೋಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ದಯವಿಟ್ಟು ನೋಡಿ. ಆಮೇಲೆ ಸಿನಿಮಾ ನೋಡಿದ ಮೇಲೆ ನಿಮ್ಮ ಇಷ್ಟ ಆದರೆ ದಯವಿಟ್ಟು ಅದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಅಷ್ಟೇ, ವಾಚ್ ಲಂಗೋಟಿ ಮ್ಯಾನ್ ಆನ್ 20th of this month. ಓಕೆ.